ಆ ದಿನ ಕುದುರೆಮುಖದ ದಂಡಕಾರಣ್ಯದ ಮಧ್ಯದಲ್ಲಿ ತಡವಾಗಿ ಹಿಡಿದ ಮುಂಗಾರು ಮಳೆ ಬಿಡದೆ ಸುರಿಯುತ್ತಿತ್ತು. ಆ ದಟ್ಟಾರಣ್ಯದ ಮಧ್ಯದ ಒಂದು ಖಾಲಿಯಾದ ಊರಿನಲ್ಲಿ ಬಹಳಷ್ಟು ವರ್ಷಗಳಿಂದ ಜನವಾಸವಿಲ್ಲದೆ ಒಂಟಿಯಾಗಿ ನಿಂತಿದ್ದ ವಿಭಿನ್ನವಾದ ಬೃಹತ್ ಮನೆಯೊಂದನ್ನು ಹುಡುಕಿ ಹೊರಟ ನನ್ನ ಪ್ರಯಾಣವು ಕೌತುಕತೆಯಲ್ಲಿ ಆ ಪಾಳು ಬಿದ್ದ ನಿಲಯದ ಮುಂದೆ ಬಂದು ನಿಂತಿತ್ತು. ನನ್ನ ದೃಷ್ಟಿಗೆ ಸಮೀಪವಾಗಿದ್ದ ಎಕರೆಯಷ್ಟು ಜಾಗದಲ್ಲಿ ವಿಸ್ತಾರವಾಗಿ ಹರಡಿಕೊಂಡು ಅರ್ಧ ಹಾಳಾಗಿ ಅರ್ಧ ಸದೃಢವಾಗಿ ನಿಂತಿದ್ದ ಆ ಹೆಂಚಿನ ಮನೆ ಮುಂಗಾರಿನ ಮಳೆ ಹನಿಗಳಿಂದ ಮಿಂದೆದ್ದು ಕೆಂಪೇರಿ ನಿಂತಿ ಕುದುರೆಮುಖವೆಂಬ ಹಸಿರೂರ ನಡುವಲ್ಲಿ ಹೋದಾಕ್ಷಣವೇ ಪ್ರಾಚೀನ ಮಲೆನಾಡಿಗೆ ಬಂದ ಅನುಭವವನ್ನ ಕೊಡುವಂತಹ ವಾತಾವರಣವನ್ನ ಹೊಂದಿದ್ದ ಅಡಿಕೆಯ ಚಪ್ಪರ, ಕೊಟ್ಟಿಗೆ, ದನದ ಹಟ್ಟಿಯಂತಹ ಸಾಂಪ್ರದಾಯಿಕ ಹಳ್ಳಿಯನ್ನ ನೆನಪಿಸುವಂತಹ ಈ ಮನೆ ನಿರ್ಮಾಣವಾಗಿ 4 ಶತಮಾನಗಳು ಕಳೆದರೂ ಅರ್ಧಂಬರ್ಧ ಅಸ್ತಿತ್ವವನ್ನ, ಪ್ರಾಚೀನ ಬದುಕಿನ ಶೈಲಿಯನ್ನ ಅನಾವರಣಗೊಳಿಸೋ ಅಂಶವನ್ನ ಹಾಗೆ ಉಳಿಸಿಕೊಂಡಿತ್ತು. ವರ್ಷಗಳ ಕಾಲ ಅದೆಷ್ಟೇ ನಡೆದ ವಾತಾವರಣದ ಮನೆಯೊಳಗೆ ಹೆಜ್ಜೆ ಇಡುವ ಮೊದಲು ಆ ಸುತ್ತಲಿನ ಆವರಣವೇ ನನ್ನನ್ನ ಅತೀವವಾಗಿ ಸೆಳೆದಿತ್ತು. ಅಲ್ಲೇ ಒಂದಷ್ಟು ಕಾಲವನ್ನ ಕಳೆದೆ. ಮಳೆಯ ಗಲಾಟೆಯೂ ಜೋರಾಗಿತ್ತು. ಮಳೆಯ ಮಧ್ಯೆ ಈ ಮನೆಯನ್ನ ನೋಡುವುದು ಹಿತವೆನಿಸಿತ್ತು. ಎಲ್ಲಿ ನೋಡಿದರೂ ಗಿಡ ಮರಗಳು ಆವರಿಸಿದ್ದವು ಈ ಮನೆಯ ಆವರಣವನ್ನ ಜನವಾಸವಿಲ್ಲದೆ. ಮತ್ತೊಂದು ಪಾಳು ಬಿದ್ದ ಮನೆ ಕುದುರೆಮುಖ ಕಾಡಿನೊಳಗೆ ಸಿಕ್ಕಿದೆ. ಈ ಊರಿಗೆ ಅಂದಿಗೆ ಒಂದು ದೊಡ್ಡ ಮನೆ ಆಗಿತ್ತು, ಅಥವಾ ಒಂದೊಂದು ಪ್ರಧಾನ ಮನೆ ಆಗಿತ್ತು. ಈ ಊರಿಗೆ ಒಬ್ರು ಏನೋ ಮುಖ್ಯಸ್ಥರು ಅಂತಾರಲ್ಲ, ಅಥವಾ ಮುಖ್ಯಸ್ಥರು ಅಥವಾ ಪ್ರಧಾನರು ಅಂತಾರಲ್ಲ, ಆ ರೀತಿ ಇದ್ದವರ ಒಂದು ಮನೆ ಇದು. ವರ್ಷಗಳ ಹಿಂದೆನೇ ಇದು ಪಾಳು ಬಿದ್ದೇನಿದೆ. ಇಲ್ಲಿ ಕುದುರೆಮುಖದಲ್ಲಿ ನೋಡ್ತಿರ್ಬೋದು ವಿಪರೀತವಾದ ಮಳೆ. ವಿಪರೀತ ಮಳೆ ಗಾಳಿಗೆ ವರ್ಷ ಆದಂಗೆ, ಅಂದ್ರೆ ಬಳಕೆಯಲ್ಲಿ ಬಿಟ್ಟು ಇವರೇನು ಈ ಇದನ್ನ ಜಾಗಗಳನ್ನ ಬಿಟ್ಟು ಈ ಕೃಷಿ ಭೂಮಿಗಳನ್ನ ಮನೆಯನ್ನ ಬಿಟ್ಟು ಅವ್ರು ಹೊರಗೆ ಹೋದ್ಮೇಲೆ ಇಲ್ಲಿ ಯಾರು ಅದನ್ನ ನೋಡ್ಕೊಳ್ಳೋರು ಇಲ್ಲದಾದ್ಮೇಲೆ ಈ ಮನೆಗಳೇನಾಯ್ತು ಹಂತವಾಗಿ ನಾಶವಾಗ್ತಾ ಬಂತು. ಅದರಲ್ಲೂ ಏನಂದ್ರೆ ಇವೆಲ್ಲ ಹಂಚಿನ ಮನೆಗಳು, ಅಂದ್ರೆ ಮರ, ಹಂಚು, ಮಣ್ಣಿನ ಗಾರೆ ಈ ತರದ್ನ ಬಳಸಿ ಮಾಡಿದಂತ ಮನೆಗಳು. ಅದೇನಾಗುತ್ತೆ, ಮಳೆ ಜಾಸ್ತಿ ಆದಂಗೆ, ಗಾಳಿ ಜಾಸ್ತಿ ಆದಂಗೆ, ಈ ಕಾಡು ಆವರಿಸ್ತಾ ಹೋದಂಗೆ ಕಾಡಿನೊಳಗೊಂದು ಕಟ್ಟಡ ಇದ್ರೆ ಏನಾಗುತ್ತೆ, ಅದು ಕುದುರೆಮುಖದಂತ ಈ ಕುದುರೆಮುಖದಲ್ಲಿ ಈ ಕಳಸ ಕುದುರೆಮುಖ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಜಾಗ. ಮಳೆ ಹಿಡಿದ್ರೆ ಬಿಡದೆ ಸುಯ್ತಿರುತ್ತೆ. ಆ ಥರ ಮಳೆ ಆಗುವಂಥ ಜಾಗದಲ್ಲಿ ಇವತ್ತಿಗೆ ಮನೆ ಏನು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ. ಒಂಥರ ಒಳ್ಳೆ ವಾಸ್ತುಶಿಲ್ಪದಲ್ಲಿ ಅಟ್ರಾಕ್ಟಿವ್ ಆಗಿ ತುಂಬ ಸೆಳೆಯುವ ಹಾಕಿ ಕಟ್ಟಿದಂಥ ಮನೆ ಇವತ್ತಿಗೆ ಕಾಡಿನ ಮುಂದೆ ಒಂಥರ ಮೌನವಾಗಿ ನಿಂತಿದೆ. ಈ ಸುತ್ತಮುತ್ತ ಈ ಮನೆಗೆ ಸೇರಿದ ಒಂದಷ್ಟು ಕೃಷಿ ಭೂಮಿ ಕೂಡ ಇದೆ. ಆ ಕೃಷಿ ಭೂಮಿನೂ ಕೂಡ ಇವತ್ತಿಗೆಲ್ಲ ಬೆಳೆ, ಇಲ್ಲೆಲ್ಲ ಅಡಿಕೆ ಮರಗಳು ಅವೆಲ್ಲ, ಅಂದರೆ ಅದು ಕೂಡ ತೋಟನೂ ಏನು ಅದನ್ನ ನೋಡ್ಕೊಳ್ಳದೆ ಅದನ್ನು ಬಿಟ್ಟು ಹೋದ್ಮೇಲೆ ನಾಶವಾಗಿದೆ. ಈ ಮುಂದಿನ ಭಾಗ ಅಷ್ಟೇ ಏನಿದೆಯಲ್ಲ, ಈ ಭಾಗ ಅಷ್ಟೇ ನಮ್ಗೆ ನೋಡೋಕೆ ಸಿಗುತ್ತೆ. ಇವಾಗ ಹಿಂದಿನ ಬಹುತೇಕ ಭಾಗ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ನಾಶ ಆಗಿದೆ. ಮನೆಗೆ ಹೋಗೋಕ್ಕೂ ಮುಂಚೆ, ಒಳಗೆ ಹೋಗೋಕ್ಕಿಂತ ಮುಂಚೆ ಮನೆಯ ಒಂದು ಸುತ್ತುವರಣ, ಇದು ಮನೆಯ ಸುತ್ತ ಒಂದು 2-3 ಕೊಟ್ಟಿಗೆಗಳಿದ್ದಾವೆ. ಅಂದರೆ ಇದು ಮಲೆನಾಡು, ಅಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ದನದ ಕೊಟ್ಟಿಗೆಗಳು, ನಾವು ಮನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟೇ ಪ್ರಾಮುಖ್ಯತೆಯನ್ನು ದನದ ಕೊಟ್ಟಿಗೆಗಳಿಗೂ ಕೊಡ್ತೀವಿ. ಅಂದರೆ ಇದೆಲ್ಲ ದನದ ಕೊಟ್ಟಿಗೆಗಳು. ಅಂದರೆ ನಮ್ಮದು ಈ ಮಲೆನಾಡು ಭಾಗದಲ್ಲಿ ಮನೆಗಳಿಗೆ ಹಿಂಗಂದರೆ ನಮಗೆ ಮನೆಗಳನ್ನು ಕಟ್ಟೋಕೆ ಅಥವಾ ಮನೆಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾಡೋಕ್ಕೆ ತುಂಬ ಜಾಗ ಬೇಕು. ಒಂದು ಮನೆ ಇರುತ್ತೆ, ಸೌದೆಗಳನ್ನು ನೋಡ್ಕೊಳ್ಳೋಕ್ಕೆ ಒಂದು ಕೊಟ್ಟಿಗೆ ಥರ ಮಾಡ್ತೀವಿ, ದನಗಳಿಗೆ ಮಾಡ್ತೀವಿ, ಕೃಷಿ ವಸ್ತುಗಳನ್ನ ಇಡೋಕೆ ಒಂದೊಂದು ಮಾಡ್ತೀವಿ. ಆ ರೀತಿ ಇದರಲ್ಲಿ ಇಲ್ಲೆಲ್ಲ ನೋಡ್ಬೋದು ನಾವು. ಇದು ದನದ ಕೊಟ್ಟಿಗೆ ಅಂತ ಅನಿಸುತ್ತೆ ಬಹುಶಃ, ಅಥವಾ ದನದ ಕೊಟ್ಟಿಗೆ ಅಥವಾ ಬೇರೆ ಏನಾರು ವಸ್ತುಗಳನ್ನ, ಕೃಷಿ ಉಪಕರಣಗಳನ್ನ ಇಡೋಕ್ಕೆ ಬಳಸಿದಂಥ ಈ ಕಟ್ಟಿಗೆ ಇದು ಏನೂ ಆಗದೆ ಇವತ್ತಿಗೂ ನಿಂತಿದೆ. ಅಂದರೆ ಕಲ್ಲು ಕಂಬಗಳನ್ನು ಹಾಕಿ ಗೋಡೆಗಳನ್ನು ಕಟ್ಟಿ ಮಾಡಿದಂಥ ಒಂದು ಕೊಟ್ಟಿಗೆ ಇದು ಇವತ್ತಿಗೂ ನಿಂತಿದೆ. ಹಂಚಿನ ಕೊಟ್ಟಿಗೆ. ಇಲ್ಲೊಂದು ಕೊಟ್ಟಿಗೆ ಇದೆ, ಇದು ಬಹುಶಃ ಹಾಗೇನೋ ಇರ್ಬೋದು, ಕೃಷಿ ದನದ ಕೊಟ್ಟಿಗೆ ಇರ್ಬೋದು ಬಹುಶಃ, ದನದ ಕೊಟ್ಟಿಗೆ ಅಥವಾ ಕೃಷಿ ಉಪಕರಣಗಳನ್ನ ಅಥವಾ ಬೇರೆ ಈ ಮಲೆನಾಡಿನ ಜೀವನ ಶೈಲಿನೇ ಬೇರೆ ಇರುತ್ತೆ. ನಾವು ಬಳಸೋ ವಸ್ತುಗಳು, ನಾವು ಅಡಿಗೆ ಬಳಸೋ ಸೌದೆಗಳನ್ನ ಕೂಡಿಡೋಕೆ ಒಂದೊಂದು ಜಾಗ ಮಾಡ್ತೀವಿ, ದನಗಳನ್ನ ಕೂಡಿಡೋಕ್ಕೆ, ಅಥವಾ ಅಡಿಕೆನ ಬೆಳಿತೀವಲ್ಲ, ಇನ್ನೇನು ಈ ಮಲೆನಾಡು ಭಾಗದಲ್ಲಿ ಅಡಿಕೆ ಜಾಸ್ತಿಯಾಗಿ ಬೆಳಿತಾರೆ, ಆ ಅಡಿಕೆಗಳನ್ನು ಶೇಖರಿಸಿಡೋಕೆ, ಆ ಅಡಿಕೆಗಳನ್ನು ಸುಲಿಯೋ ಕೆಲಸಕ್ಕೆಲ್ಲ ಬೇಕಾಗಿರೋ ಜಾಗಗಳು. ಆ ಥರ ನಮ್ಮ ಮನೆ ಒಂದಂದ್ರೆ ಮನೆ ಸುತ್ತ ಒಂದು 3-4 ಕಟ್ಟಡಗಳು ಇರ್ತಾವೆ ನಮ್ದು, ಏನಾದ್ರು ಕೊಟ್ಟಿಗೆಗಳು ಈ ಥರದ್ದು ಇರುತ್ತೆ. ಯಾಕಂದ್ರೆ ಎಲ್ಲದು ಕೃಷಿ ಬಳಕೆಗೆ, ಮನೆ ಬಳಕೆಗೆ ಇರೋಂಥ ಕಟ್ಟಡಗಳು. ಇವತ್ತಿಗೆ ಈ ಮನೆದೊಂದು 30 ಭಾಗ ಅಷ್ಟೇ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ. ಅಂದರೆ ಇನ್ನು 60 ಭಾಗ ಏನಿದೆಯಲ್ಲ ಅದು ಬಿದ್ದು ಹೋಗಿದೆ. ಹಿಂದ್ಗಡೆ ಭಾಗ ಈ ಮಣ್ಣಿಂದ, ಇದರಿಂದ ಏನು ಮಣ್ಣು ಮತ್ತು ಮರ ಹಂಚಿನಿಂದ ಬೆಳೆಸಿರೋದ್ರಿಂದ ಒಂದು 60 ಭಾಗ ಈ ಮನೆಯದು ಏನೋ ಸಂಪೂರ್ಣ ನಾಶವಾಗಿ ಹೋಗಿದೆ. ಮಳೆ ಗಾಳಿಗೆ ಅದು ಬಿದ್ದು ಹೋಗಿದೆ. ಈ ಮುಂದ್ಗಡೆ ಏನು ಸ್ಟ್ರಕ್ಚರ್ ಇದೆಯಲ್ಲ ಇದು ತುಂಬ ಗಟ್ಟಿಯಾಗಿ ನಿಂತಿದೆ. ಇದೊಂದು ಭಾಗ ಮಾತ್ರ ಈ ಮನೆಯ ಒಂದು ಇರುವಿಕೆ, ಅದರ ಅಸ್ತಿತ್ವವನ್ನು ತೋರಿಸೋಕೆ ಇದೊಂದು ಭಾಗ ಮಾತ್ರ ಉಳ್ಕೊಂಡಿದೆ. ಅವತ್ತಿಗೆ ಒಂದಷ್ಟು ಜನ ಏನೋ ಬಾಳಿ ಬದುಕಿದ್ದಂಥ ಮನೆ, ಒಂದಷ್ಟು ಜನಕ್ಕೆ ಆಶ್ರಯ ನೀಡಿದ್ದಂಥ ಮನೆ, ಅಥವಾ ಊರಿಗೆ ಒಂದು ದೊಡ್ಡ ಮನೆ, ಅದು ಇವತ್ತಿಗೆ ಸಂಪೂರ್ಣವಾಗಿ ಕಾಡೊಳಗೆ ಮುಚ್ಚೋಗ್ಬಿಟ್ಟಿದೆ. ಇಲ್ಲಿ ಮನೆ ಮುಂದೆ ಏನು ಈ ಕಲ್ಲಿನ ಕಂಬಗಳು ನೋಡ್ತೀವಲ್ಲ, ಇದೆಲ್ಲ ಏನಂದ್ರೆ ಈ ಮಲೆನಾಡು ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಅಡಿಕೆ ಹೆಚ್ಚಾಗಿ ಬೆಳಿತೀವಿ. ಅಡಿಕೆಯನ್ನು ಒಣಗಿಸೋಕೆ ಇದ್ರ ಮೇಲೊಂದು ಚಪ್ಪರ ಥರ ಮಾಡಿ ಅದ್ರ ಮೇಲೆ ಅಡಿಕೆಯನ್ನು ಹಾಕಿ ಒಣಗಿಸೋಕೆ. ಮಲೆನಾಡಲ್ಲಿ ಬಹುತೇಕ ಮನೆಗಳನ್ನು ನೋಡಿದ್ರೆ ಅವೆಲ್ಲ ಮನೆಗಳ ಮುಂದೆನೂ ಈ ರೀತಿ ಒಂದು ಚಪ್ಪರ ಇರುತ್ತೆ. ಯಾರ್ಯಾರು ಅಡಿಕೆ ಎಲ್ಲ ಬೆಳಿತಾರಲ್ಲ ಅವರೆಲ್ಲರೂ ಕೂಡ ಈ ಥರ ಒಂದು ಚಪ್ಪರ ಹಾಕೊಂಡು
ಅದನ್ನ ಅಡಿಕೆಯನ್ನು ಒಣಸಕ್ ಮಾಡಿರ್ತಾರೆ. ಈ ರೀತಿ ಕೊಟ್ಟಿಗೆಗಳನ್ನು ಜಾಸ್ತಿ ಯಾಕೆ ಕಟ್ತಾರೆ ಅಂತ ಹೇಳೋದಲ್ಲ, ಜಾಸ್ತಿ ಹೆಚ್ಚಾಗಿದೆ ಅಡಿಕೆ ಸುಲಿಯೋ ಕೆಲಸಕ್ಕೆ. ಇತ್ತೀಚೆಗೆಲ್ಲ ಮಿಷಿನ್ಸ್ ಎಲ್ಲ ಬಂದಿರೋದು ಅಡಿಕೆ ಸುಲಿಯೋಕ್ಕೆ ಅಥವಾ ಎಲ್ಲ ಕೆಲಸಕ್ಕೂ ಮಿಷಿನ್ಸ್ಗಳು ಬಂದಿದೆ. ಬಟ್ ಅವಾಗ ನೋಡಿದ್ರೆ ನಾವು ಒಂದು 10 ಜನ 100 ಜನ ಅಡಿಕೆ ಎಷ್ಟಿರುತ್ತೆ ಅದ್ರ ಮೇಲೆ 10 ಜನ 100 ಜನನೇ ಕೂತು ಅಡಿಕೆನ ಸುಲಿತಿದ್ರು. ಆ ರೀತಿ ಕೆಲಸಗಳಿಗೆಲ್ಲ ವಿಸ್ತಾರವಾದ ಕೊಟ್ಟಿಗೆಗಳು ಈ ಥರದ್ದು ಕಟ್ಟಡಗಳು ಬೇಕಾಗುತ್ತೆ. ಅದಕ್ಕೆ ಆ ರೀತಿ ಕಟ್ಟಡಗಳು ಕಟ್ಟಿರೋದು. ಇದು ಮನೆಯ ವರಾಂಡ. ಈ ಏನು ಮುಂದ್ಗಡೆ ಇದು ನಮ್ಮದಲ್ಲಿ ಹೆಚ್ಚಾಗಿ ಗಾರ್ಡನ್ಗಳಿರಲ್ಲ, ಗಾರ್ಡನ್ಗಳು ಬದಲಾಗಿ ಇತರ ಚಪ್ರಗಳಿರುತ್ತೆ. ಅದು ಪ್ರತಿಷ್ಠಿತ ಕುಟುಂಬದ ಸುಂದರ ಮನೆ ನನ್ನೊಳಗಡಗಿಸಿಕೊಂಡಿದೆ ಶತಮಾನದ ಅದೆಷ್ಟೋ ಇತಿಹಾಸದ ಕಥೆಗಳನ್ನ. ಈ ಭವ್ಯವಾದ ನಿರ್ಮಾಣದೊಳಗೆ ಹೆಜ್ಜೆ ಇಡುವ ಮೊದಲು ಈ ಮನೆ ಯಾಕೆ ಪಾಳು ಬಿತ್ತು, ಈ ಒಂದು ಸಂಪೂರ್ಣ ಊರ್ಯಾಕೆ ಖಾಲಿಯಾಯಿತು, ಯಾವ ಕುಟುಂಬಕ್ಕೆ ಸೇರಿತ್ತು, ಆ ನಿವಾಸಿಗಳ್ಯಾಕೆ ಈ ನಿವಾಸವನ್ನ ತೊರೆದರು ಎಂಬ ಪ್ರಶ್ನೆಗಳು ಹುಟ್ಟದೇ ಇರತ್ತಾ? ಖಂಡಿತ ಹುಟ್ಟಿದ್ದವು. ಮುಖ್ಯ ದ್ವಾರದೊಳಗೆ ಹೊಕ್ಕಿ ಈ ಸುಂದರ ತೊಟ್ಟಿ ಮನೆಯ ಅಳಿದುಳಿದ ಜಾಗಗಳನ್ನ ಕಾಣುತ್ತಾ ಹೆಜ್ಜೆ ಹಾಕಿದ್ದೆ. ಹುಟ್ಟಿದ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ನಶಿಸಿ ಹೋಗುತ್ತಿರುವ ಈ ನಿಲಯದ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳುತ್ತಾ. ಇದು ಈ ಮನೆಯ ಜಗಲಿ. ಅಂದರೆ ಈ ಕಡೆಗೆ ಉಪ್ಪರಿಗೆ ಮನೆಗಳು ಅಥವಾ ಈ ರೀತಿಯ ಮನೆಗಳು, ಈ ಮಲೆನಾಡು ಶೈಲಿ ಭಾಗದಲ್ಲಿ ಏನು ಮನೆಗಳಿರುತ್ತೆ, ಅವಾಗಿನ ಕಾಲದಲ್ಲಿ ರೂಮ್ಗಳಿಗೆ ಕೋಣೆಗಳಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಿರ್ಲಿಲ್ಲ. ಈ ಒಟ್ಟಾರೆ ಹೆಂಗೋ ಕೋಣೆಗಳಿರ್ತಿತ್ತು, ಚಿಕ್ಕ ಚಿಕ್ಕ ಕೋಣೆಗಳಿರ್ತಿತ್ತು. ಆದರೆ ವಿಸ್ತಾರವಾದ ಜಗಲಿಗಳಿರ್ತಿತ್ತು. ಈ ಥರ ಈ ಕುಟುಂಬದವರೆಲ್ಲ ಸೇರಿ ಯಾವ್ದಾರ ಕಾರ್ಯಕ್ರಮ ಮಾಡುವಾಗ ಅಥವಾ ಯಾವ್ದಾರ ದೇವರ ಕಾರ್ಯಕ್ರಮಗಳು ಮಾಡುವಾಗ ಈ ಥರ ವಿಸ್ತಾರವಾದ ಇದಕ್ಕೆ ಬಳಕೆಗೋಸ್ಕರ ಯಾವುದೇ ಮನೆಗಳನ್ನು ನೋಡಿದ್ರು ನಾವು, ಅಂದರೆ ಈ ರೀತಿ ಉಪ್ಪರಿಗೆ ಮನೆಗಳು, ಈ ದೊಡ್ಡ ದೊಡ್ಡ ಮನೆಗಳು ಯಾವುದೇ ನೋಡಿದ್ರು ಮುಖ್ಯವಾಗಿ ದೊಡ್ಡದಾದ ಜಗಲಿ ಇರುತ್ತೆ. ಅದು ವಿಸ್ತಾರವಾಗಿರುತ್ತೆ. ಒಂದಷ್ಟು ಜನ ಒಂದು 20-30 ಜನ ಕೂತು ಒಂದು ಸಭೆ ಮಾಡೋಕೆ ಅಥವಾ ಯಾವ್ದಾರ ಕಾರ್ಯಕ್ರಮಕ್ಕೋಸ್ಕರ ಅಷ್ಟು ದೊಡ್ಡದಾಗಿರುತ್ತೆ. ಇದು ಬಂದೊಂದು ತೊಟ್ಟಿ ಮನೆ. ತೊಟ್ಟಿ ಮನೆ ಅಂದರೆ ಏನಂದರೆ ಸುತ್ತಲೂ ಮನೆ ಇರುತ್ತೆ, ಮಧ್ಯದಲ್ಲಿ ಒಂದು ವರಾಂಡ ಜಾಗ ಇರುತ್ತೆ. ಆ ಸುತ್ತಲಿನ ನೀರು ಬಂದು ಈ ಮಧ್ಯ ಜಾಗಕ್ಕೆ ಬಿದ್ದು ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋಗ್ತಿರುತ್ತೆ, ಇಲ್ಲಿಂದ ಬರುತ್ತೆ. ಇವಾಗ ಮತ್ತೆ ಅದೇನೋ ಒಂದು ಪ್ರಸಿದ್ಧಿಗೆ ಬರ್ತಿರೋ ಒಂದು ಟ್ರೆಂಡ್, ಇತ್ತೀಚೆಗೆ ತೊಟ್ಟಿ ಮನೆಗಳ ನಿರ್ಮಾಣ ಜಾಸ್ತಿ ಆಗ್ತಿದೆ. ಇದು ಆವಾಗಲೇ ಒಂದು ಏನು ಬಂದಂಥ ಒಂದು ಮನೆಯ ವಿಧಾನ ಇದು ತೊಟ್ಟಿ ಮನೆಗಳು. ಅದರಲ್ಲೂ ಈ ಮನೆಗಳಲ್ಲಿ ಮಳೆಗಾಲನ ಕಳೆಯೋದು ತುಂಬ ಅದ್ಭುತವಾಗಿರುತ್ತೆ. ಯಾಕಂದರೆ ಈ ನೋಡಿ, ನಮ್ಮ ಬೇರೆ ಥರ ಮನೆಗಳಲ್ಲಿ ಹಿಂಗಂದ್ರೆ ಮಳೆಯ ನೀರು ಸಂಪೂರ್ಣವಾಗಿ ಹೊರಗೆ ಹೋಗ್ತಿರುತ್ತೆ, ಅದು ಮಧ್ಯಕ್ಕೆ ಬೆಳಕಿರಲ್ಲ. ಆದರೆ ಈ ತೊಟ್ಟಿ ಮನೆಗಳೆಲ್ಲ ಅಂದರೆ ಸಂಪೂರ್ಣವಾಗಿ ಸೂರ್ಯನ ಬೆಳಕು ಮಧ್ಯೆ ತೊಟ್ಟಿಗೆ ಬರ್ತಾ ಇರುತ್ತೆ. ಅಥವಾ ಮಳೆಗಾಲದಲ್ಲಿ ನೀರು ಏನಿರುತ್ತಲ್ಲ 3-4 ಭಾಗದಿಂದ ಬಂದು ಮಧ್ಯದಲ್ಲಿ ಬೀಳ್ತಿರುತ್ತೆ. ಇವತ್ತಿಗೆ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಆದ್ರೆ ಅದು ಹೇಗಿತ್ತು ಅನ್ನೋದ್ರ ಒಂದು ಕಲ್ಪನೆ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಬೇರೆ ತೊಟ್ಟಿ ಮನೆಗಳನ್ನು ನೋಡಿರೋದ್ರಿಂದ ತೊಟ್ಟಿ ಮನೆಗಳು ಒಂಥರ ಅದ್ಭುತ. ಅದೊಂಥರ ಮಲೆನಾಡು ಭಾಗ ಅಂತಲ್ಲ, ಬೇರೆ ಎಲ್ಲ ಭಾಗದಲ್ಲೂ ಹೆಚ್ಚಾಗಿ ಮನೆಗಳನ್ನ ಕಟ್ತಿದ್ದು ಮರಗಳ ಅವಲಂಬನೆಯಾಗಿ. ಯಾಕಂದ್ರೆ ನಮ್ಮ ಮರ ಹೇರಳವಾಗಿ ಸಿಕ್ತಿತ್ತು, ಕಾಡುಗಳ ಪಕ್ಕದಲ್ಲೇ ಮನೆಗಳಿರೋದ್ರಿಂದ ಹೇರಳವಾಗಿ ಸಿಕ್ತಿತ್ತು. ಅವ್ರು ಇತ್ತೀಚೆಗೆ ಆ ಪದ್ಧತಿ ಕಡಿಮೆ ಆಗಿದೆ. ಯಾಕಂದ್ರೆ ಮರದ ಬೆಲೆ ಹೆಚ್ಚಾಗಿದೆ. ಈ ಅರಣ್ಯ ಇಲಾಖೆಯ ಕಾನೂನುಗಳಿರೋದ್ರಿಂದ ಮರಗಳನ್ನು ಕಟ್ ಮಾಡೋ ರೀತಿ ಇಲ್ಲ. ಅದ್ರಲ್ಲ ಇವಾಗ ಸಿಮೆಂಟ್ ಮೇಲೆ, ಕಬ್ಬಿಣದ ಮೇಲೆ ಜಾಸ್ತಿ ಅವಲಂಬನೆ ಆಗಿದ್ವಿ. ಆದರೆ ಒಂದು ಕಾಲಕ್ಕೆ ಅವತ್ತಿಗೆ ಏನಿತ್ತು, ಸಂಪೂರ್ಣವಾಗಿ ಮರದ ಮೇಲೆ, ಮಣ್ಣಿನ ಮೇಲೆ ಅವಲಂಬನೆಯಾಗಿ ಮನೆ ಕಟ್ತಿರೋದು. ಅದನ್ನೇ ಹೆಚ್ಚಾಗಿ ಬಳಸ್ಕೊತಾ ಇದ್ದಿದ್ದೆ. ಗಟ್ಟಿಯಾಗಿ ನಿಂತಿದೆಯಲ್ಲ ಮನೆ, ಬರೀ ಮನೆಯ 25 ಭಾಗ ಅಷ್ಟೇ. ಇನ್ನು 75 ಭಾಗ ಏನಿದೆಯಲ್ಲ, ಈ ಭಾಗ ಸಂಪೂರ್ಣವಾಗಿ ನಾಶವಾಗಿದೆ. ಅದರೊಳಗೆ ನಾವು ಯಾವುದೇ ಕಾರಣಕ್ಕೂ ಹೋಗೋ ಆಗಿಲ್ಲ. ಅಲ್ಲಿ ಹಿಂದ್ಗಡೆ ಅದೇ ನಮ್ಮ ಇದು ಹೇಳ್ದಂಗೆ ಅಡುಗೆ ಕೋಣೆಗಳು ಅಥವಾ ಮಲಗೋ ಕೋಣೆಗಳು, ಈ ಸ್ನಾನಗೃಹಗಳು, ಈ ಥರದ್ದೆಲ್ಲ ಇರುವಂಥ ಜಾಗ ಅದು ಇವತ್ತಿಗೆ ಸಂಪೂರ್ಣ ನಾಶವಾಗಿದೆ. ಮನೆ ಬಲಭಾಗಕ್ಕೆ ದನದ ಕೊಟ್ಟಿಗೆಗಳು, ಈ ಕೊಟ್ಟಿಗೆ ಈ ರೀತಿ ಇದೆ. ಆದರೆ ಎಷ್ಟೊಂದು ಸಾವಿರಾರು ಹಂಚುಗಳನ್ನು ಬಳಸಿ ಮಾಡಿದ್ದಾರೆ ಈ ಮನೆ. ಅಂದರೆ ಬರೀ ಮರ, ಹಂಚು ಈ ಥರದನ್ನೇ ಬಳಸಿ ಮಾಡಿರೋದು. ಆಮೇಲೆ ಈ ಮಲೆನಾಡಿನ ಪರಿಸರಕ್ಕೆ, ಇಲ್ಲಿಯ ಹಸಿರಿಗೆ ಹಂಚಿನ ಮನೆಗಳೇ ಒಂಥರ ಸುಂದರ, ಒಂಥರ ಸೊಬಗು ಅನ್ಬೋದು. ನೀವು ಎಷ್ಟೇ ಟೆರೆಸ್ ಮನೆಗಳನ್ನು, ಎಷ್ಟೇ ಬಿಲ್ಡಿಂಗ್ಗಳನ್ನು ಕಟ್ಟೋದಕ್ಕಿಂತ ಇಲ್ಲಿ ಸುತ್ತ ಇರೋ ಈ ಲ್ಯಾಂಡ್ಸ್ಕೇಪ್ಗೆ, ಈ ನೇಚರ್ಗೆ, ಈ ನಿಸರ್ಗಕ್ಕೆ ಈ ಹಂಚಿನ ಮನೆಗಳೇ ಸುಂದರ. ಅದೊಂಥರ ನೋಡಿದ್ರೆ ಅದೊಂಥರ ಅದ್ಭುತ ಅನ್ಸುತ್ತೆ. ತೊಟ್ಟಿ ಮನೆಯ ಪರಿಕಲ್ಪನೆನೇ ಇದು. ಹೆಂಗಂದ್ರೆ ಬಹುತೇಕ ಮನೆಗಳ ಕಲ್ಪನೆ ಏನಪ್ಪ, ಸೂರು ಅಂದ್ರೆ ಒಂದು ಮಳೆಯ ನೀರು ಹೊರ ಹೋಗೋದು. ಮೊದಲಿನ ಈ ಮನುಷ್ಯ ಮೊದಲು ಮನೆ ಕಟ್ಟೋಕೆ ಶುರು ಮಾಡಿದಾಗ, ಅಥವಾ ಮೊದಲು ಏನು ಗುಹೆಗಳನ್ನ ಅಥವಾ ಇನ್ನೆಲ್ಲೆಲ್ಲೋ ವಾಸಿಸ್ತಿದ್ದವನು ಬಿಟ್ಟು ಮನೆಯನ್ನು ಒಂದು ಸೂರನ್ನ ಕಟ್ಟಬೇಕನ್ನ ಒಂದು ಕಲ್ಪನೆ ಬಂದಿದ್ದು. ಹೆಂಗಂದ್ರೆ ಒಂದು ಸೂರು, ಒಂದು ಮಳೆಯ ನೀರು ಹೊರ ಹೋಗೋಕೆ, ಅಥವಾ ಬಿಸಿಲು, ಚಳಿ ಈ ತರ ಒಳಗೆ ಬರದೇ ಇರೋದಕ್ಕೆ ಮಳೆಯ ನೀರು ಹೊರಗೆ ಹೋಗೋದಕ್ಕೆ ಒಂದು ಆ ಕಲ್ಪನೆಯಲ್ಲಿ ಆ ಮನೆಗಳನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ. ಅವು ಅದು ಅಭಿವೃದ್ಧಿ ಆಗ್ತಾ ವರ್ಷಗಳು ಕಳೆದಂಗೆ ಬೇರೆ ರೀತಿ ಆಗ್ತಾ ಬಂತು. ಅಂದ್ರೆ ಅದಕ್ಕೆ ಒಂದಷ್ಟು ವಾಸ್ತುಶಿಲ್ಪ ಆಡ್ ಆಯ್ತು, ಜನ ಅಭಿರುಚಿಗೆ ತಕ್ಕನಾಗಿ ಕಟ್ತಾ ಹೋದ್ರು. ಆದ್ರೆ ಮೂಲ ಪರಿಕಲ್ಪನೆ ಮಳೆ ನೀರು ಒಳಗೆ ಬರಬಾರ್ದು ಅಂತ. ಆದ್ರೆ ಈ ತೊಟ್ಟಿ ಮನೆಗಳ ಕಲ್ಪನೆ ಏನಂದ್ರೆ ಮಳೆ ನೀರಾಗ್ಲಿ, ಗಾಳಿ ಬೆಳಕು ಎಲ್ಲ ಒಳಗೆ ಬರಬೇಕು. ಸುತ್ತಲೂ ಮನೆ ಏನು ಭದ್ರವಾಗಿ ಕಟ್ಟಿರ್ತಾರೆ. ಆದ್ರೆ ನೀವು ಇಲ್ಲಿಗೆ ಬಂದ್ರೆ, ಈ ಮಧ್ಯದ ಭಾಗದಲ್ಲಿ ಬಂದ್ರೆ, ಈ ಕಂಪ್ಲೀಟ್ ಆಗಿ ಮಳೆ ನೀರು ಒಳಗೆ ಬರುತ್ತೆ, ಇಲ್ಲಿ ಗಾಳಿ ಬೆಳಕು ಎಲ್ಲ ಒಳಗೆ ಬರುತ್ತೆ. ಇದೊಂಥರ ನಿಸರ್ಗ ಕನೆಕ್ಟೆಡ್ ಆಗಿರುತ್ತೆ. ಆದ್ರೆ ಈ ಮನೆಗಳಲ್ಲಿ ಇನ್ನೊಂದು ಚಾಲೆಂಜಿಂಗ್ ಏನಂದ್ರೆ, ಈ ಮನೆಗಳನ್ನ ಕಟ್ಟೋದು ಅಥವಾ ಈ ಮನೆ ನಿರ್ಮಿಸಲು ಇನ್ನೊಂದು ಸವಾಲು ಏನಂದ್ರೆ, ಬೇರೆ ಮನೆಗಳಲ್ಲಿ ಮುಂದೆ ಒಂದು ಬಾಗಿಲು ಅಥವಾ ಹಿಂದೆ ಒಂದು ಬಾಗಿಲು, 2-3-4 ಬಾಗಿಲನ್ನ ಹಾಕಿ ಭದ್ರ ಮಾಡಬಹುದು, ಅಥವಾ ಆ ಮನೆಗೆ ಭದ್ರತೆ ಅನ್ಬೋದು. ಅಂದ್ರೆ ಬೇರೆ ಯಾವುದೇ ಜಾಗಗಳಿಂದ ಈ ಮನೆ ಒಳಗೆ ಬರೋಕೆ ಅವಕಾಶ ಇರಲ್ಲ. ಆದ್ರೆ ಈ ತೊಟ್ಟಿ ಮನೆಗಳಲ್ಲಿ ಏನಂದ್ರೆ
ಸುತ್ತಲೂ ಕೂಡ ಅವಕಾಶ ಇರುತ್ತೆ ಮನೆಗೆ ಬರೋಕ್ಕೆ. ನೀವು ಪ್ರತಿಯೊಂದು ಬಾಗಿಲಿಗೆ ಇಲ್ಲಿ ನಾವು ಎಲ್ಲ ಏನು ಕೋಣೆಗಳನ್ನು ನೋಡ್ಬೋದು. ಪ್ರತಿಯೊಂದು ಕೋಣೆಗಳು ಕೂಡ ಅದನ್ನ ಬೀಗ ಹಾಕಿನೇ ಹೋಗ್ಬೇಕಾಗತ್ತೆ, ಅಥವಾ ಅದನ್ನ ನೀಟಾಗಿ ಲಾಕ್ ಮಾಡಿನೇ ಹೋಗ್ಬೇಕು. ಯಾಕಂದ್ರೆ ಈ ಮನೆ ರಕ್ಷಣೆ ಇರಲ್ಲ ಅಷ್ಟೊಂದು. ಇಲ್ಲಿ ಏನೋ ಈ ಮಲೆನಾಡು ಭಾಗದಲ್ಲಿ ಆತರ ಕಳ್ಳತನ ಆ ಥರದ್ದೆಲ್ಲ ಸಮಸ್ಯೆಗಳು ಇರಲ್ಲ. ಆದ್ರೂ ಸಂಪೂರ್ಣ ರಕ್ಷಣೆ ಬೇಕು ಅಂದ್ರೆ ಈ ಮನೆ ಈ ಮಧ್ಯ ಭಾಗ ಏನಿರುತ್ತೆ ಇದು ಓಪನ್ ಆಗಿರುತ್ತೆ. ಈ ಬೇರೆ ಮನೆಗಳನ್ನು ತಗೊಂಡ್ರೆ ಸಂಪೂರ್ಣವಾಗಿ ಕ್ಲೋಸ್ ಆಗಿರುತ್ತೆ. ಬರೀ ಒಂದೇನು ಮುಂದೆ ಅಥವಾ ಹಿಂದಿನ 2 ಬಾಗಿಲುಗಳು ಕ್ಲೋಸ್ ಆಗಿರುತ್ತೆ. ಈ ತೊಟ್ಟಿ ಮನೆ ನಿರ್ಮಾಣ ಮಾಡೋದು ಅದು ನೋಡಕ್ ಚಂದ ಅಂತ ಅಷ್ಟೇ ಅಲ್ಲ, ಆ ಹಣದ ವಿಚಾರದಲ್ಲೂ ಅದನ್ನ ಕಟ್ಟೋ ವಿಚಾರದಲ್ಲೂ ಸ್ವಲ್ಪ ಕಷ್ಟದ ಕೆಲಸನೇ. ಆಮೇಲೆ ಅದರದ್ದು ಏನು ಆ ವಾಸ್ತುಶಿಲ್ಪನೇ ಆಗಿದೆ. ಆಮೇಲೆ ಖರ್ಚು ವಿಚಾರದಲ್ಲಿ ಬಂದರೂ ಪ್ರತಿಯೊಂದು ರೂಮ್ ಏನು ಕೋಣೆಗಳಿಗೂ ಬಾಗಿಲುಗಳಾಗಬೇಕು. ಆ ಸೇಫ್ಟಿ ಬಗ್ಗೆ ಏನು ಆ ರಕ್ಷಣೆ ಬಗ್ಗೆ ನೋಡ್ಕೋಬೇಕು. ಒಂದು ರೀತಿ ಚಂದ ಹೇಗೋ ಹಾಗೆ ಹಣ ವ್ಯಯ ಕೂಡ ಜಾಸ್ತಿ ಆಗುತ್ತೆ. ಆವಾಗಿನ ಕಾಲಕ್ಕೆ ಯಾವಂದ್ರೆ ಸಾಮಾನ್ಯದವ್ರು ಯಾರು ಈ ರೀತಿ ಮನೆಗಳನ್ನು ಕಟ್ತಿರಲ್ಲ. ಅದು ಜಮೀನ್ದಾರರ ಕುಟುಂಬಗಳು ಅಥವಾ ತುಂಬ ಜಮೀನು ಹೊಂದಿರೋದು, ಈ ಪಟೇಲರು, ಊರಿಗೆ ಮುಖ್ಯಸ್ಥರು ಯಾರು ಇರ್ತಾರಲ್ಲ ಅವರು, ತುಂಬ ಜಾಸ್ತಿ ಆಸ್ತಿವಂತರು ಹಣವಂತರು ಯಾರು ಇರ್ತಾರಲ್ಲ ಅವ್ರು ಮಾತ್ರ ಈ ರೀತಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಿದ್ರು. ಇನ್ನು ಬಾಕಿ ಉಳಿದರೆಲ್ಲ ಸಾಮಾನ್ಯದ ಮನೆಗಳಲ್ಲೇ ನೆಲೆಸ್ತಿದ್ರು. ಸುಮಾರು 400 ವರ್ಷಗಳ ಹಿಂದೆ ನಿರ್ಮಾಣವಾದ ಪ್ರಾಚೀನ ಮನೆ ಇದು. ಈ ಕುದುರೆ ಮುಖದ ಸುತ್ತಮುತ್ತಲ 4 ಊರುಗಳನ್ನ ತನ್ನ ಸುಪರ್ದಿಯಲ್ಲಿಟ್ಟುಕೊಂಡಿದ್ದ ಭರಮಣ್ಣ ಹೆಗಡೆ ಎಂಬ ಪಾಳೆಗಾರ ನಾಯಕರಿಗೆ ಸೇರಿದ್ದು. ಅಂದಿಗೆ ಈ ಮನೆಯನ್ನ ಮಣ್ಣು ಮರಗಳನ್ನ ಬಳಸಿ ಸೂರಿಗೆ ಸೋಗೆಯನ್ನು ಉಪಯೋಗಿಸಿ ಅಂದಿನ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಆ ಕಾಲಕ್ಕನುಗುಣವಾಗಿ ನಿರ್ಮಿಸಲಾಗಿತ್ತು. ಮುಂದಿನ ತಲೆಮಾರುಗಳ ಉಪಯೋಗಕ್ಕೆ ಬೇಕಾದ ಹಾಗೆ ಹಂತ ಹಂತವಾಗಿ ನವೀಕರಣಗೊಳ್ಳುತ್ತಲೂ ಬಂತು. 1955ರಲ್ಲಿ ಕೊನೆಯದಾಗಿ ಮನೆಯ ಮುಂಭಾಗದ ರಚನೆ ಬದಲಾಯಿತು. ಇತ್ತೀಚಿನ ಕಾಲಘಟ್ಟಕ್ಕೆ ತಕ್ಕ ಹಾಗೆಯೇ ಅದನ್ನ ರೂಪಾಂತರ ಮಾಡಲಾಯಿತು. ಅದರಿಂದಲೇ ಈ ಗೃಹದ ಸೌಂದರ್ಯ ಹೆಚ್ಚಿದ್ದು. ಹೀಗೊಂದಷ್ಟು ಈ ನೆಲೆಯದ ಹಿಂದಿನ ಇತಿಹಾಸದ ಕಥೆಗಳನ್ನ ತಿಳಿಯುತ್ತಾ ಕಾಡಿನ ಗಾಢ ಮೌನದಲ್ಲಿ ಮಾರ್ಧನಿಸುತ್ತಿದ್ದ ಮಳೆ ಹುಳುಗಳ ಸದ್ದನ್ನಾಲಿಸುತ್ತಾ ಕೌತುಕತೆಯಲ್ಲೇ ನನ್ನ ಹೆಜ್ಜೆಗಳು ಸರಿದಿದ್ದವು ಈ ಮನೆಯ ವಿಸ್ತಾರವಾದ ಜಗುಲಿ, ಚಾವಡಿ, ಬಾಲ್ಕನಿ, ಕತ್ತಲು ಕವಿದ ಆ ಪುಟ್ಟ ಕೋಣೆಗಳ ಕಡೆಗೆ. ನಿರಂತರವಾಗಿ ಸುರಿಯುತ್ತಿದ್ದ ಮಳೆಯ ನೀರು ಸೂರಿಂದ ಜಾರಿ ಈ ತೊಟ್ಟಿ ಮನೆಯ ಮಧ್ಯದಲ್ಲಿ ಸುರಿಯುತ್ತಿದ್ದ ದೃಶ್ಯಗಳ ಒಂದು ಕಾಲಕ್ಕೆ 100 ಜನರಿಗೆ ಆಶ್ರಯವನ್ನ ನೀಡಿದ್ದ ಈ ನಿವಾಸದಲ್ಲಿ ಆ ಜನರು ಬದುಕಿದ್ದ ಕಲ್ಪನೆಗಳ ಹಿತವನ್ನ ಸವಿಯುತ್ತಾ ಮುಂದುವರಿದಿತ್ತು ನನ್ನ ನಡಿಗೆ. ಈ ಮನೆಯಲ್ಲಿ ಒಂದಷ್ಟು ಕೋಣೆಗಳಿದಾವೆ, ಅಂದರೆ ಚಿಕ್ಕ ಕೋಣೆಗಳು. ಅಲ್ಲಲ್ಲಿ ಈ ಮನೆ ಏನು ಸುತ್ತಮುತ್ತ ಈ ತೊಟ್ಟಿ ಮನೆ ಏನಿದೆಯಲ್ಲ ಅದರ ಅಕ್ಕಪಕ್ಕ ಮುಂದ್ಗಡೆ ಒಂದು ವಿಸ್ತಾರವಾದ ಜಗಲಿ ಇದೆ. ಇದರ ಅಕ್ಕಪಕ್ಕ ಮತ್ತು ಹಿಂದಿನ ಭಾಗದಲ್ಲಿ ಏನಿರುತ್ತೆ ಈ ಮಲ್ಗೋ ಕೋಣೆಗಳಿರ್ತವೆ, ದಿನನಿತ್ಯಕ್ಕೆ ಬಳಸೋ ಕೋಣೆಗಳಿರುತ್ತೆ. ಈ ಹಿಂದಿನ ಭಾಗಕ್ಕೆ ಹೋದ್ರೆ ಏನಿರುತ್ತೆ ಅದೆಲ್ಲ ಫುಲ್ ಏನೋ ಅಡುಗೆ ಮಾಡುವಂಥದ್ದು ಅಥವಾ ಈ ಬಟ್ಟೆ ತೊಳಿಯೋಕೆ, ಈ ಪಾತ್ರೆ ತೊಳಿಯೋಕೆ ಈ ಥರದ ಜಾಗಗಳು ಅಥವಾ ಕೊಟ್ಟಿಗೆಗಳು, ಈ ರೀತಿ ಕೊಟ್ಟಿಗೆಗಳಿರುತ್ತೆ. ಲ್ಯಾಂಡ್ಲೈನ್ ಫೋನ್ಗಳು. ಇಲ್ಲಿ ಒಂದಷ್ಟು ವಸ್ತುಗಳೆಲ್ಲ ಹಾಕಿಟ್ಟು ಹೋಗಿದ್ದಾರೆ, ಹಾಗೆ ಕೃಷಿಗೆ ಸಂಬಂಧಪಟ್ಟಿದ ವಸ್ತುಗಳು ನೋಡಿ. ಅವಾಗ ಮಾಡ್ತಿದ್ದ ಏನು ಬುಟ್ಟಿಗಳು, ಬಿದಿರಿನ ಬುಟ್ಟಿಗಳು, ಈ ಕೃಷಿಗೆ ಬಳಸ್ತಿದ್ದು. ಇದೇನಂದ್ರೆ ಇದು ಬಟ್ಟೆಯನ್ನು ನೇತು ಹಾಕ್ತು ಅಂತಿದ್ದ ಒಂದು ಜಾಗ ಇದು. ಏನು ಬಟ್ಟೆ ಇವಾಗ ಹಿಂಗೆ ಬಟ್ಟೆ ಸ್ಟ್ಯಾಂಡ್ ವಾರ್ಡ್ರೋಬ್ಗಳು ಮಾಡ್ತೀವಲ್ಲ, ಇದೆಲ್ಲ ಬಟ್ಟೆ ಸ್ಟ್ಯಾಂಡ್ಗಳಿದು. ಜಸ್ಟ್ ಬಟ್ಟೆ ಹಿಂಗೆ ನೇತಾಕ್ತಿತ್ತು ಅಥವಾ ಬಟ್ಟೆನ ಇದ್ರ ಮೇಲೆ ಹಿಂಗೆ ಹರಡೋ ರೀತಿ ಆ ಥರ ಬಟ್ಟೆಗೆ ಬಳಸ್ತಿದ್ದಂಥ ಜಾಗ ಇದು. ಇದೇನಂತ ಕ್ಯೂರಿಯಾಸಿಟಿ ಬರ್ಬೋದು. ಇದು ನಾನು ಹೊಸದಾಗಿ ನೋಡಿದ್ದು. ಇದು ಏನಪ್ಪ ಅಂದರೆ ಇಲಿ ಹೆಗ್ಣಗಳನ್ನು ಹಿಡಿಯೋಂಥ ಒಂದು ಕೇಜ್ ಇದು. ಇದಕ್ಕೆ ಒಂದಷ್ಟು ಸಿಸ್ಟಮ್ಗಳಿರುತ್ತೆ. ಇಲ್ಲಿ ಏನೋ ತಿನ್ನಕ್ಕೆ ಕಟ್ಟಿ ಅದು ಬಂದು ಹೇಳಿದ ತಕ್ಷಣ ಅದು ತಿನ್ನಕ್ಕೆ ಬಂದ ತಕ್ಷಣ ಅದು ಸಿಗಾಕೊಳ್ಳೋ ಥರ ಒಂದು ಸಿಸ್ಟಮ್ ಇದು. ಇದು ನಾನು ಇದನ್ನ ಅಪರೂಪಕ್ಕೆ ನೋಡ್ತಿರೋದು. ಇದು ಮರದ್ದು, ಇತ್ತೀಚೆಗೆಲ್ಲ ಕಬ್ಬಣದ್ದು ಬರುತ್ತೆ, ಬಟ್ ಇದು ಮರದ್ದು. ಇಲ್ಲೊಂದಷ್ಟು ಮರದ ವಸ್ತುಗಳನ್ನೆಲ್ಲ ಇಟ್ಟಿದೆ. ಒಂದು ಕೋಣೆ ಅಂದರೆ ಒಂದಷ್ಟು ವಸ್ತುಗಳನ್ನ ಯಾವುದೋ ಒಂದು ಒಳ್ಳೆ ಕೋಣೆ ನೋಡಿ ಸೇಫ್ ಆಗಿಡೋಕ್ಕೋಸ್ಕರ ಈ ಇದ್ರೊಳಗೆ ಹಾಕಿದ್ದಾರೆ. ಇದು ಒಂದು ಕೋಣೆ, ಈ ಥರ ಅಂದರೆ ಮಲ್ಗೋಕಂತ ಬಳಸ್ತಿದ್ದಂಥ ಕೋಣೆ. ಇದೆಲ್ಲ ಸುತ್ತ ಚಾವಡಿ, ಅಂದರೆ ಚೆನ್ನಾಗಿರ್ತಿತ್ತು. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಳೆ ಬರುವಾಗ ಇಲ್ಲೆಲ್ಲ ಕೂತ್ಕೊಂಡು ಒಂದು ಕಾಫಿ ಕುಡಿಯೋದು ಅಥವಾ ಏನೋ ತಿಂತ ಕೂರೋದು ಎಲ್ಲ ಅದ್ಭುತವಾಗಿತ್ತು. ಅವಾಗಿನ ಬದುಕು ಚೆನ್ನಾಗಿತ್ತು. ಏನು ಮಾಡೋದು, ನಾವು ಆಧುನಿಕತೆ ಅದು ಇದು ಅಂತ ನಾವು ಮುಂದೆ ಬಂದಿದ್ದೀವಿ. ಇವಾಗ ಸಮಸ್ಯೆಗಳು ಜಾಸ್ತಿ ಆಗಿದೆ, ನೆಮ್ಮದಿ ಕಡಿಮೆ ಆಗಿದೆ. ಇದು ಕೂಡ ಒಂದು ಕೋಣೆ. ಈ ರೀತಿ ಚಿಕ್ಕ ಕೋಣೆಗಳು. ಅವಾಗಿನ ಕಾನ್ಸೆಪ್ಟ್ ಅಂದರೆ ಏನಂದರೆ ತುಂಬ ದೊಡ್ಡ. ನಾವೀಗ ಇವಾಗ ಇನ್ನೂ ನೋಡಿದ್ರೆ ತುಂಬ ಚೆನ್ನಾಗಿರೋ ಮನೆಗಳಲ್ಲಿ ಅಂದರೆ ಕವಿ ಮನೆಯನ್ನು ನೋಡ್ಬೋದು. ಕುಪ್ಪಳ್ಳಿ ಮನೆ ಇದೆಯಲ್ಲ, ಕುಪ್ಪಳ್ಳಿ ಮನೆಯನ್ನು ಸ್ವಲ್ಪ ಈ ರೀತಿಯಾಗಿ ಕಟ್ಟಿರೋ ಮನೆ ಅಂದರೆ ಈ ರೀತಿ ಅಂದರೆ ಅದ್ರದ್ದು ವಾಸ್ತುಶಿಲ್ಪನೇ ಬೇರೆ ಇದೆ. ಆದರೆ ಕುಪ್ಪಳ್ಳಿ ಮನೆ ಸ್ವಲ್ಪ ಈ ರೀತಿ ಚಿಕ್ಕ ಕೋಣೆಗಳು. ಅವಾಗ ಕೋಣೆಗಳಿಗೆಲ್ಲ ಹೆಚ್ಚಿನ ಪ್ರಾಶಸ್ತ್ಯ ಇರ್ತಿರಲಿಲ್ಲ. ಅಂದರೆ ಬೆಡ್ರೂಮ್ಗಳಿಗೆ, ನಾವು ಬೆಡ್ರೂಮ್ ಅಂತೀವಲ್ಲ, ಆ ಬೆಡ್ರೂಮ್ಗಳಿಗೆ ಅಷ್ಟೊಂದು ಪ್ರಾಶಸ್ತ್ಯ ಇರ್ತಿರಲಿಲ್ಲ. ಚಿಕ್ಕದಾಗಿ ಕಟ್ತಿದ್ರು. ಜಸ್ಟ್ ನಾವು ಹೆಂಗಂದ್ರೆ ಅವಾಗ ಈ ಬೆಡ್ರೂಮ್ಗಳನ್ನ ಇವಾಗ ನೋಡಿ ಹೇಗೆ ಮಾಡ್ತೀವಿ, ದೊಡ್ಡದಾಗಿ ದೊಡ್ಡ ಬೆಡ್ರೂಮ್ ಮಾಡಿ ದೊಡ್ಡ ಬೆಡ್ಗಳನ್ನು ಹಾಕೊಂಡು ಈ ಥರ ದೊಡ್ಡದಾಗಿ ಮಾಡ್ತೀವಿ. ಆದರೆ ಅವಾಗ ಹೆಂಗಿತ್ತಂತ ಜನ ಶ್ರಮಿಸ್ತಿದ್ದ ಬೆಡ್ರೂಮ್ಗಳಲ್ಲಿ ಜನ ಸಮಯ ಕಳೀತಿದ್ದ ಸಮಯನೇ ಕಡಿಮೆ ಇತ್ತು. ಆಚೆ ಕಡೆ ಅದು ಈ ಕೃಷಿ ಆಧಾರಿತ ಕುಟುಂಬಗಳಂತಂದ್ರೆ ಬಂದರೆ ಹೆಚ್ಚಾಗಿ ತೋಟ ಗದ್ದೆಗಳಲ್ಲಿ ಇರ್ತಿದ್ರು. ಸಂಜೆ ಮಲಗೋಕೆ ಮಾತ್ರ ಆ ಕೋಣೆಗಳನ್ನು ಬಳಸ್ತಿದ್ರು. ಅದ್ರ ಅವಶ್ಯಕತೆ ಜಾಸ್ತಿ ಇರಲಿಲ್ಲ, ಹಾಗಾಗಿ ಚಿಕ್ಕದಾಗಿ ಕಟ್ತಿದ್ರು. ಇವಾಗ ನಾವು ದೊಡ್ಡದಾಗಿ ಮಾಸ್ಟರ್ ಬೆಡ್ರೂಮ್ ಮಾಡೋದು ಇದು ಅಂತ ಒಂದು 14, 20, 30 ಈ ಥರ ದೊಡ್ಡ ಹಾಲ್ ಲೆಕ್ಕದಲ್ಲಿ ಬೆಡ್ರೂಮ್ಗಳಿಗೆ ಕಟ್ತೀವಿ. ಇಲ್ಲೇನಂದ್ರೆ ಜಗಲಿಗಳಿಗೆ ಅಥವಾ ದೊಡ್ಡ ವಿಸ್ತಾರವಾದ ಹಾಲ್ಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಿದ್ರು. ಇವಾಗ ನಾವು ಒಂದಂದ್ರೆ ಈ 2-3 ಅಂತಸ್ತಿನ ಮನೆಗಳು ಹೇಗೆ ಮಾಡ್ತೀವಿ ಅಂದರೆ ಕಾಂಕ್ರೀಟ್ ಹಾಕಿ ಸ್ಲ್ಯಾಬ್ಗಳನ್ನು ಹಾಕಿ ಮಾಡ್ತೀವಿ. ಆದರೆ ಅವಾಗ ಅಂದರೆ ತಂತ್ರಜ್ಞಾನ ಬಂದಿದೆ ಅವಾಗಿಂದಾನೆ. ಅಂದರೆ
ಈಗ ಏನು ಇವಾಗಿನ ಸ್ಲ್ಯಾಬ್ಗಳು 3-4 ಮಹಡಿ 10-6 ಮಹಡಿಗಳು ಕಟ್ತೀವಲ್ಲ, ಅದು ಅದರಿಂದನೇ ಇನ್ಸ್ಪೈರ್ ಆಗಿ ಅದರಿಂದನೇ ಪ್ರೇರೇಪಣೆ ಪಡೆದು ಮಾಡಿರೋದು. ಅವಾಗ ಹೇಗೆ ಮಾಡ್ತಿದ್ರು ಅಂದರೆ ಕಂಪ್ಲೀಟಾಗಿ ಅದಕ್ಕೆ ಒಂದು ಅಂತಸ್ತು ಮಾಡಿದ್ಮೇಲೆ ಗೋಡೆಗಳ ಮೇಲೆ ಮರಗಳನ್ನಿಟ್ಟು ಅಥವಾ ಗೋಡೆ ಕಂಬಗಳ ಮೇಲೆ ಮರಗಳನ್ನಿಟ್ಟು ಆ ಮರದ ಮೇಲೆ ಮಣ್ಣನ್ನು ಅಥವಾ ಸಿಮೆಂಟನ್ನು ಬಳಸಿ ಈ ರೀತಿಯ ಇದು ಮಾಡ್ತಿದ್ದು. ನಾನು ಕೆಳದಿಗೆ ಸಂಬಂಧಪಟ್ಟ ಒಂದು ಮನೆ ನೋಡಿದಾಗ ಅಲ್ಲೂ ಅದೇ ಥರ. ಹೆಂಗಂದರೆ ಗೋಡೆಗಳ ಮೇಲೆ ಮರಗಳನ್ನು ಹಾಕಿ ಮರಗಳ ಅಡಿಗಡೆ ಒಂದು ಎಲೆಗಳು ಬರುತ್ತೆ. ಎಲೆ ಅಂದರೆ ಎಲೆ ಬಗ್ಗೆ ನನಗೆ ಗೊತ್ತಿಲ್ಲ ಇವಾಗ. ಆ ಎಲೆನ ಹೆಂಗಾದ್ರೆ ಗೆದ್ದಲು ತಾಗದೇ ಇರೋಂತೆ ಅಥವಾ ಒಂದು ಪ್ಲಾಸ್ಟಿಕ್ ರೀತಿಯದು ಬರುತ್ತೆ ಆ ಎಲೆಗಳನ್ನು ಹಾಸಿ ಆ ಎಲೆಗಳ ಮೇಲೆ ಮಣ್ಣಿನ ಮೇಲ್ಛಾವಣಿ ಏನು ಮಾಡ್ತಾರೆ ಅಂದರೆ ಮಣ್ಣಿನ ನೆಲಗಳೇ ಇರುತ್ತೆ. ಈ ಅಂತಸ್ತಲ್ಲೂ ಮಣ್ಣಿನ ನೆಲನೇ ಇರುತ್ತೆ. ಮೇಲ್ಗಡೆ ಅಂತಸ್ತಿಗೆ ಹೋದರೆ ಮೇಲ್ಗಡೆ ಅಂತಸ್ತಲ್ಲಿ ಕೂಡ ಮಣ್ಣಿನ ನೆಲನೇ ಇರುತ್ತೆ. ಅದಕ್ಕೆ ಆಧಾರ ಏನಂದರೆ ಇವಾಗ ನಾವು ಪಿಲ್ಲರ್ಗಳು ಹಾಕ್ತೀವಿ. ಅಂದರೆ ಈ 2-3 ಅಂತಸ್ತಿನ ಮನೆ ಕಟ್ಟಬೇಕಾದ್ರೆ ಪಿಲ್ಲರ್ಗಳು ಹಾಕ್ತೀವಿ, ಸಿಮೆಂಟು ಕಬ್ಬಣ ಬಳಸ್ತೀವಿ. ಆದರೆ ಅವಾಗ ಏನಿತ್ತು ಅಂದರೆ ಮೂಲ ಆಧಾರನೇ ಈ ಕಬ್ಬಣಗಳೆಲ್ಲ ಪರಿಚಯ ಆಗ್ಬೇಕಾದ್ರೆ ಮೊದಲು ಕಬ್ಬಣನ ಬಳಸಿ ಮನೆ ಕಟ್ಟಕ್ಕೆ ಶುರು ಮಾಡ್ಬೇಕಾದ್ರೆ ಮೊದಲು ಈ ಕಲ್ಲು ಹೆಚ್ಚಾಗಿ ಬಳಸ್ತಿದ್ದು. ನಮಗೆ ಹೇರಳವಾಗಿ ಸಿಗ್ತಿದ್ದು ಕೂಡ ಈ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಮರಗಳೇ. ಅದರಲ್ಲೂ ಒಳ್ಳೊಳ್ಳೆ ಮರಗಳನ್ನು, ಅಂದರೆ ಜಾಸ್ತಿ ಬಾಳಿಕೆ ಬರುವಂಥ ಮರಗಳನ್ನು, ಈ ಗೆದ್ದಲು ಹುಳುಗಳಿಂದ ಜಾಸ್ತಿ ಉಳ್ಕೊಳ್ಳೋಂಥ ಮರಗಳಿಂದ, ಈ ಕೆಲವು ಮರಗಳನ್ನು ಗೆದ್ದಲು ಹುಳುಗಳು ಅದನ್ನು ಟಚ್ ಮಾಡೋಕ್ಕಾಗಲ್ಲ, ಅದನ್ನು ತಿನ್ನೋಕ್ಕಾಗಲ್ಲ. ಆ ಥರದ್ದು ಮರಗಳನ್ನು ಬಳಸಿ ಆ ಮರದ ಮಧ್ಯಭಾಗ ಏನಿರುತ್ತಲ್ಲ ಅದನ್ನು ಬಳಸಿ ಈ ಥರದ್ದು ಕಟ್ತಿದ್ರು. ಒಂದೊಂದು ಮನೆಗಳಿಗೂ ಹೇರಳವಾಗಿ ಮರಗಳನ್ನು ಅವಾಗ ಬಳಸೋ ಪರಿಸ್ಥಿತಿ ಇತ್ತು, ಬಳಸ್ತಿದ್ರು. ಅದು ಇವಾಗ ಅದು ಸಾಧ್ಯ ಇಲ್ಲ. ಯಾಕಂದರೆ ಇವಾಗ ಎಲ್ಲವೂ ಕಬ್ಬಣಮಯ ಆಗಿದೆ, ಸಿಮೆಂಟ್ ಆಗಿದೆ. ಹಾಗೆ ಕಾನೂನುಗಳು ಕೂಡ ಇದೆ. ಈಗ ನಾವು ಅತಿ ಹೆಚ್ಚು ಮರಗಳನ್ನು ಬಳಸಿ ಮನೆ ಕಟ್ಟೋದು ಕೂಡ ಕಷ್ಟ ಇದೆ. ಇಲ್ಲಿ ನೋಡಿದ್ರೆ ಇದೆಲ್ಲ ಮುಚ್ಚಿಗೆ ಅಂತೀವಿ ನಮ್ಮ ಕಡೆ. ಇದನ್ನೇನಿದೆಯಲ್ಲ ಇದು ಒಂದು ಹಂತ. ಅಂದರೆ ಈ ಮನೆಗೆ ಈ ಒಂದು ಭಾಗದಲ್ಲಿ ಮಾತ್ರ 2 ಅಂತಸ್ತಿದೆ. ಹಿಂದೆ ಬಂದರೆ ಎಲ್ಲ ತೊಟ್ಟಿ ಮನೆ ನಾನೇನು ತೋರಿಸಿದ್ನಲ್ಲ ಆ ರೀತಿ ಇದೆ. ಈ ಅಂತಸ್ತನ್ನು ನೋಡಿ ಆ ಮರಗಳನ್ನು ಹಾಕಿ ಇದ್ರ ಮೇಲ್ಗಡೆ ಇನ್ನೊಂದು ಅಂತಸ್ತಿದೆ. ಅಲ್ಲೂ ಕೂಡ ಒಂದು ದೊಡ್ಡದಾದ ವಿಸ್ತಾರವಾದ ಹಾಲಿದೆ. ಇದು ಈ ಮನೆಯ ಮುಖ್ಯ ದ್ವಾರ. ಅವಾಗೆಲ್ಲ ಮನೆಯ ಬಾಗಿಲುಗಳು ಹೇಗಿತ್ತು ಅಂದರೆ, ಈಗ ನಾವು ದೊಡ್ಡ ವಿಸ್ತಾರವಾಗಿ ಮಾಡ್ತೀನಿ, 6-7 ಅಡಿ ಬಾಗಿಲುಗಳನ್ನು ಮಾಡ್ತೀವಿ ದೊಡ್ಡದಾಗಿ, ಅಂದರೆ ಮನೆಗೆ ಚೆನ್ನಾಗಿ ಕಾಣಲಿ ಅಂತ. ಆವಾಗ ಒಂದು ಸಂಪ್ರದಾಯ ಇತ್ತು, ಮನೆ ಮುಖ್ಯ ಬಾಗಿಲಿನಲ್ಲಿ ತಗ್ಗಿ ಬಗ್ಗಿ ಹೋಗಬೇಕು ಅಥವಾ ನೇರ ಹೋಗಬಾರ್ದು, ತಗ್ಗಿ ಬಗ್ಗಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈ ಚಿಕ್ಕದಾದ ಬಾಗಿಲು ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ, ಅವಾಗ ಎಲ್ಲವೂ ನಾವು ಇವತ್ತಂತಲ್ಲ, ಯಾವುದೇ ಪ್ರಾಚೀನ ಐತಿಹಾಸಿಕ ಅರಮನೆಗಳನ್ನು ನೋಡಲಿ, ಯಾವುದೇ ಕಟ್ಟಡಗಳನ್ನು ನೋಡಲಿ, ಅವಶ್ಯಕತೆ ಇಲ್ಲ. ಅಲ್ಲಿ ಒಂಥರ ಅಲಂಕಾರ ಮಾಡಿರ್ತಿದ್ರು. ಪ್ರತಿಯೊಂದು ಕಂಬನೂ ಕೂಡ ಇದರ ಕಂಬದ ಅವಶ್ಯಕತೆ ಈ ರೀತಿ ಇರೋ ಅವಶ್ಯಕತೆ ಇಲ್ಲ. ಈ ಕಂಬಕ್ಕೆ ಜಸ್ಟ್ ಒಂದು 4 ಚೌಕದ ಒಂದು ಕಂಬ ಇಟ್ಟರು ಸಾಕು. ಆದರೆ ಅದನ್ನು ಅವಾಗ ನಮ್ಮ ಪ್ರಾಚೀನ ಕಾಲಕ್ಕೆ ಹೋದ್ರೆ ಏನಂದರೆ, ಅಲಂಕಾರಿಕವಾಗಿ ಪ್ರತಿಯೊಂದನ್ನು ಕೂಡ, ಪ್ರತಿಯೊಂದು ಕಂಬದ ಮೇಲೆ ಕೂಡ, ಪ್ರತಿ ಗೋಡೆಗಳ ಮೇಲೆ ಕೂಡ ಒಂದು ವಿಭಿನ್ನವಾಗಿ ಕೆತ್ತನೆ ಮಾಡಿಯೋ ಅಥವಾ ವಿಭಿನ್ನವಾಗಿ ಚಿತ್ರಣ ಮಾಡಿನೋ ಅದನ್ನೊಂಥರ ಅದ್ಭುತವಾಗಿ ಕಾಣೋ ಹಂಗೆ ಮಾಡ್ತಿದ್ರು. ಇಲ್ಲೂ ನೋಡಿ ಅದೇ ಗಾತ್ರದಲ್ಲಿ ಒಂದು ದೊಡ್ಡ ವಿಸ್ತಾರವಾದ ಹಾಲಿದೆ ಈ ಮನೆಯಲ್ಲಿ. ಕಿಟಕಿಗಳು. ಆಮೇಲೆ ಇನ್ನೊಂದು, ನಾನು ಪ್ರತಿ ಮನೆಗೆ ಹೋದಾಗಲೂ ಹೇಳ್ತಿರ್ತೀನಿ, ಅವಾಗ ಹೇಗೆ ಅಂದರೆ AC, ಫ್ಯಾನು ಈ ಥರದ್ದೆಲ್ಲ ಇನ್ನೂ ಪರಿಕಲ್ಪನೆಗಳು ಅಥವಾ ಅದು ತುಂಬ ಪರಿಚಯ ಆಗದ ಹಂತ. ಆಗ ಏನು ಮಾಡ್ತಿದ್ರು ಅಂದರೆ, ಹೆಚ್ಚಾಗಿ ನೈಸರ್ಗಿಕವಾಗಿ ಸಿಗೋ ಬೆಳಕು, ನೈಸರ್ಗಿಕವಾಗಿ ಬರೋ ಗಾಳಿನೇ ಮನೆಯೆಲ್ಲ ತುಂಬಿಸಿ. ಅಂದರೆ ನೋಡಿ, ಹೆಚ್ಚಾಗಿ ಇಷ್ಟೊಂದು ಕಿಟಕಿಗಳನ್ನು ಇಡೋ ಅವಶ್ಯಕತೆ ಏನಾದ್ರೆ ಬೆಳಕಿಗಾಗಿ, ನೈಸರ್ಗಿಕವಾಗಿ ಬರೋ ಬೆಳಕು. ಕರೆಂಟ್ ಅಥವಾ ಇವಾಗೆಲ್ಲ ನಾವು ತುಂಬ ಎಲ್ಲ ಕಡೆ ಲೈಟ್ಸ್ಗಳನ್ನ ಹಾಕ್ಕೊಂಡು ಮನೆಯನ್ನು ಬ್ರೈಟ್ ಆಗಿರ್ತೀವಿ. ಆದರೆ ಆಗ ಹೆಚ್ಚು ಕಿಟಕಿ ಬಾಗಿಲುಗಳಿಗೆ ಈ ರೀತಿ ಗಾಳಿ ಬೆಳಕಿಗೆ ಹೆಚ್ಚಾಗಿ ಪ್ರಾಶಸ್ತ್ಯತೆ ಕೊಟ್ಟು ಮಾಡ್ತಿದ್ದಂಥ ಮನೆಗಳು. ಇದು ಅಂದರೆ ಬಳಕೆಯಲ್ಲಿ ಇಲ್ಲದೆ ತುಂಬ ವರ್ಷಗಳೇ ಹೋಗಿದೆ ಮನೆ. ಹಾಗಾಗಿ ಎಲ್ಲ ಸಂಪೂರ್ಣವಾಗಿ ಬಾವರಿಗಳ ಮನೆ ಆಗಿಬಿಟ್ಟಿದೆ. ಈ ಮನೆಯನ್ನು ತುಂಬ ವರ್ಷಗಳಿಂದ ಇಲ್ಲಿಂದ ಅವರು ಆಸ್ತಿ ಪಾಸ್ತಿಗಳನ್ನು, ಈ ಜಾಗವನ್ನು ಬಿಟ್ಟು ಇಲ್ಲಿಂದ ಹೊರಟ್ರಲ್ಲ, ಅದಾದ್ಮೇಲೆ ಈ ಮನೆಯನ್ನ ಬಳಸೂ ಇಲ್ಲ ಅಥವಾ ಅದನ್ನ ಕೇರ್ ಮಾಡೋಕ್ಕೂ ಆಗಲ್ಲ. ಕಾರಣ ಏನಂದ್ರೆ, ಈ ಮನೆಗಳನ್ನೆಲ್ಲ ಸಂಭಾಳಿಸೋ ಅಥವಾ ನಾವು ತುಂಬಾ ಮನೆಗಳು ಹೋದಾಗ ನಾನು ಹೇಳ್ತೀನಿ, ಈ ಥರ ಮನೆಗಳನ್ನ ಹಾಳು ಮಾಡಿದ್ದಾರೆ ಅಥವಾ ಕೇರ್ಲೆಸ್ ಮಾಡಿ ಬಿಟ್ಟಿದ್ದಾರೆ ಅಂತಂದ್ರೆ, ಇವತ್ತಿನ ಮನೆಗಳನ್ನಾರು ಸಿಮೆಂಟ್ ಪ್ಲಾಸ್ಟರ್ ಆ ಥರ ಮಾಡಿ ಅದನ್ನ ಸಂರಕ್ಷಣೆ ಮಾಡಿ ಇಡ್ಬೋದೇನೋ. ಆದರೆ ಈ ರೀತಿ ಮನೆಗಳನ್ನು ವಾಪಸ್ ಅದನ್ನ ಸಂರಕ್ಷಣೆ ಮಾಡ್ತೀನಿ ಅಥವಾ ಇದನ್ನೇನೋ ಇದೇ ಮನೇನ ಸರಿ ಮಾಡ್ತೀನಿ ಅಂದರು, ಈ ಮನೇನ ಒಂದು ಒಳ್ಳೆ ದೊಡ್ಡ ಮನೇನ ಕಟ್ಟಕ್ಕೆ ಎಷ್ಟು ಹಣ ಬೇಕಾದ್ರೆ 2 ಪಟ್ಟು ಹಣ ಬೇಕು. ಯಾಕಂದರೆ ಇಷ್ಟೊಂದು ಮರಗಳು, ಈ ಹಂಚುಗಳು, ಅದು ಅದೇ ರೀತಿ ಮತ್ತೆ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಹಾಗಾಗಿ ಆಮೇಲೆ ಈ ರೀತಿ ಒಂದು ಕಾಡಲ್ಲಿರೋದ್ರಿಂದ ಇವರು ಇಲ್ಲಿಂದ ಸ್ಥಳಾಂತರ ಆಗಿರೋದ್ರಿಂದ ಈ ಮನೆ ಇನ್ನು ವರ್ಷ ಆಗ್ತಾ ಬಂದಂಗೂ ಸಂಪೂರ್ಣ ನಾಶವಾಗಿ ಹೋಗಿದೆ. ಇದು ಬಾಲ್ಕನಿ, ಅಂದರೆ ಬೆಳಕಿಗೋಸ್ಕರ ಈಗ ನಾವೇನು ಬಾಲ್ಕನಿಗಳು ಮಾಡಿ ಸಿಟ್ಔಟ್ ಥರ ಮಾಡ್ತೀವಲ್ಲ, ಇದು ಆ ರೀತಿ ಸುಮ್ಮನೆ ಜಸ್ಟ್ ಆಚೆ ಬಂದು ಕೂರೋಕ್ಕೆ ಅಥವಾ ಹೊರಗಡೆ ಪರಿಸರನ ನೋಡೋಕ್ಕೆ, ಅದು ಬೆಳಕಿಗೆ ಗಾಳಿಗೆ ಈ ರೀತಿಯಾಗಿ. ಇಲ್ಲಿವರೆಗೂ ಗೋಡೆ ಇದೆ, ಇದೊಂದು ದೊಡ್ಡ ವರಾಂಡ ಇದೆ, ಒಂದು ದೊಡ್ಡ ಹಾಲ್ ಇದೆ. ಹಾಲ್ನ ಪಕ್ಕ ಬಂದರೆ ಒಂದು ಉದ್ದವಾದ ಬಾಲ್ಕನಿ ಇದೆ. ಇದೊಂಥರ ಚೆನ್ನಾಗಿದೆ. ಅಂದರೆ ಈ ಕಾಡಿನ ಮಧ್ಯದಲ್ಲಿ ಈ ಮನೆಯಲ್ಲಿ ಈ ರೀತಿ ರಚನೆಗಳು ಒಂಥರ ಇಲ್ಲಿ ಜೀವನ ಕಳೆದವರೆ ಪುಣ್ಯವಂತರು ಅಂತ ಅನ್ಬೋದು. ಈ ಮನೆಯನ್ನ ಇವತ್ತಿಗೆ ನೋಡಿ ಇದರ ಇತಿಹಾಸವನ್ನ ತಿಳಿದುಕೊಂಡು ಒಂದಷ್ಟು ಕಲ್ಪನೆಗಳನ್ನ ತರಿಸಿಕೊಂಡು ಕಥೆಗಳನ್ನೇನೋ ಹೇಳಬಹುದು. ಆದರೆ ಇಲ್ಲೇ ವರ್ಷಗಳ ಕಾಲ ಬದುಕಿದ್ದವರ ಬಾಯಲ್ಲಿ ಆ ಅನುಭವದ ಮಾತುಗಳನ್ನ ಕೇಳುವುದೇ ಚಂದ. ಅದಕ್ಕಾಗಿ ಈ ಮನೆಯ ಈಗಿನ ತಲೆಮಾರಿನ ಸುಧಾಕರ ಹೆಗ್ಗಡೆ ಎಂಬುವರನ್ನ ಹುಡುಕಿ ಹೋಗಿ ಒಂದಷ್ಟು ಕಥೆಗಳನ್ನ ಕೇಳುತ್ತಾ ಕೂತೆ ಅವರ ಮನದಲ್ಲಿ ಮಾಸಿ ಉಳಿದಿದ್ದ ನೆನಪುಗಳನ್ನ ಕೇಳುವುದು ಕುತೂಹಲವೆನಿಸಿತ್ತು ಅವರದೇ ಬಾಯಿಂದ. ನಮ್ಮ ಮೂಲ ವಂಶಸ್ಥರು ಸೌತ್ ಕೇಂದ್ರದವರು. ಅಲ್ಲಿ ಸೌತ್ ಕೇಂದ್ರದಲ್ಲಿ ಅಳಿಯಕಟ್ಟು ಇದೆ. ನಮ್ಮ ಇಲ್ಲಿ ಮೂಲ ಸ್ಥಾಪನೆ ಮಾಡಿದವರು ಇಲ್ಲಿ ಭರಮಣ್ಣ ಹೆಗಡೆ.
ಅವರಿಗೆ ಅಲ್ಲಿ 4,000 ಎಕರೆ ಜಾಗ ಇರ್ತದೆ. ಇವರು ಭರಮಣ್ಣ ಹೆಗಡೆ ಅನ್ನೋರು ಅಲ್ಲಿ ಅವರೇ, ಅವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವರು ಇಲ್ಲಿ ಬಂದು ಈ ಜಮೀನನ್ನು ಹೊಸದಾಗಿ ಈ ಮನೆ ಈ ಕುಟುಂಬನ ಕ್ರಿಯೇಟ್ ಮಾಡ್ಕೊಂಡಿರೋರು. ಭರಮಣ್ಣ ಹೆಗಡೆ ಅನ್ನೋರು ಇಲ್ಲಿ ರೀತಿ ಪಾಳೆಗಾರರಾಗಿ ಇದ್ದರು. ಈ ನೆಮ್ಮಾರ್ ಕೋಟೆ ಅಂತಾರೆ, ಈಗೇನು ನೆಮ್ಮಾರಲ್ಲಿ ಒಂದು ಆ ಪೆಟ್ರೋಲ್ ಬಂಕೆಲ್ಲ ಆಗಿದೆಯಲ್ಲ, ಇದ್ರಾಗೂ ಕೋಟೆ ಇದೆ. ಅವರವರಿಗೆ ಒಂದು ವೈಮನಸ್ಯ ಇತ್ತು, ಒಂದು ರಾಜಿ ಇದಕ್ಕೆ ಅಂತೇಳಿ ಅವನು ಕರೆಸಿ ಇಲ್ಲಿ ಅವರದ್ದು ಕೊಲೆ ಆಗ್ತದೆ ಭರಮಣ್ಣ ಹೆಗಡೆ ಅವರು. ಸರಿ ಆಯಿತು, ಅಲ್ಲಿಂದ ಅವರು ಮಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ. ಅದು 5 ಗ್ರಾಮ ಸೇರ್ತಾ ಇತ್ತು. ಸುತ್ತಮುತ್ತ 5 ಗ್ರಾಮ. 5 ಗ್ರಾಮ ಅವರು ಭರಮಣ್ಣ ಹೆಗಡೆಗೆ. ಹೌದು, ಅದೇ ಈ ಮನೆಯಲ್ಲಿ ಅವಾಗ ಏನೊಂದು 150-200 ಜನ ಇದ್ರು. ಅಷ್ಟು ಜನ ಮನೆಯಲ್ಲಿ ವಾಸ ಮಾಡ್ತಿದ್ರು ಒಂದು ಕಾಲಕ್ಕೆ, ಒಂದು ಕಾಲದಲ್ಲಿ. ಮನೆ ಹಿಂಗಡೆ ಇನ್ನೂ ತುಂಬಾ ದೊಡ್ಡದಿತ್ತು. ಮುಂದೆ ಏನು ಈಗ ನಿಲ್ಸಿದ್ದಾರೆ ಕಟ್ಟಿ, ಅದಕ್ಕಿಂತನೂ ಮುಂದೆ ಒಂದು ಕಾಂಪೌಂಡು, ಆ ಕಾಂಪೌಂಡ್ವರೆಗೂ ಇತ್ತು ಮನೆ. ಮುಂಗಡೆ ಸ್ಟ್ರಕ್ಚರ್ ಮಾಡಿದ್ರಲ್ಲ, ಅದನ್ನ ಯಾವಾಗ ಮಾಡಿದ್ರು? ಅದು 55ನೇ ಇಸ್ವಿಯಲ್ಲಿ ಫಿನಿಶ್ ಆಗಿತ್ತು. ಅದೇ ನಿಮ್ಮ ತಂದೆಯವರು ಮಾಡಿದ್ರೆ? ನಮ್ಮ ತಂದೆ. ಹಿಂದಿನ ಮನೆ ಎದುರುಗಡೆ ಎಲ್ಲದೂ ಅವಾಗ ಹಂಚಿಗಿಂಚು ಏನು ಇರಲಿಲ್ಲ, ಎಲ್ಲ ಸೋಗೆ ಇದರಲ್ಲಿ. ಫಸ್ಟು 2001ರಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇದೆ. ಸೇಮ್ ಟೈಮ್ ಅಲ್ಲಿ ನಕ್ಸಲ್ಲು ಆ್ಯಕ್ಟಿವಿಟೀಸು ಸ್ಟಾರ್ಟ್ ಆಯಿತು. ಒಂದು ರೀತಿ ಪೀಕಿಗೆ ಹೋಯ್ತದು. ನಾವು ಅಲ್ಲಿಂದ ಬಿಟ್ಟು ಬರಲಿಕ್ಕೆ ಕಾರಣ ಅಂದರೆ ಈ 21ರಲ್ಲಿ ಏನು ನ್ಯಾಷನಲ್ ಪಾರ್ಕ್ ಆಯಿತು, ಈ ನಕ್ಸಲ್ ಪ್ರಾಬ್ಲಮ್ಮು ಸ್ಟಾರ್ಟ್ ಆಯಿತು. ನಿಮಗೆ ಪ್ರತಿ 15 ದಿವಸಕ್ಕೊಂದು ಸರಿ ಬರೋದು ಮನೆಗೆ, ಅವ್ರದ್ದು ಆ ಡಿಮ್ಯಾಂಡ್ಸು, ಅವ್ರದ್ದು ಇದು ಒಂದು ರೀತಿ ಅದು ಹಿಂಸೆ. ಈ ಕಡೆ ಅಲ್ಲಿ ಏನಾಯಿತು, ಅದು ಆ್ಯಕ್ಚುಲಿ ಆ ಏರಿಯಾ ಎಲ್ಲ ಕಾಡು ಪ್ರಾಣಿ ಹಾವಳಿ ಶುರುವಾಯಿತು. ಒಂದು ಕಡೆ ಕಾಡು ಪ್ರಾಣಿ ಹಾವಳಿ, ಒಂದು ಕಡೆಯಿಂದ ಈ ನಕ್ಸಲ್ ಪ್ರಾಬ್ಲಮ್ಮು. ವಾಪಸ್ ಅಲ್ಲಿಂದ ಬಿಟ್ಟು ಬರುವಾಗ ಎಷ್ಟು ಕುಟುಂಬಗಳಿಂದ ಆಚೆ ಬಂದರು ಆ ಸುತ್ತಮುತ್ತಲಿಂದ? ಅಲ್ಲಿಂದ ಈಗೊಂದು ಸುಮಾರು ಟೋಟಲಿ ಒಂದು 200 ಫ್ಯಾಮಿಲಿ ಬಂದಿತ್ತು ನಮ್ಮ ಆ ಕೆರೆಕಟ್ಟೆ ಸುತ್ತಮುತ್ತ. ಎಷ್ಟನೇ ಇಸ್ವಿಯಲ್ಲಿ ನೀವು ಆಚೆ ಬಂದಿದ್ದು ಅಧಿಕೃತವಾಗಿ? 13-14. ಈಗ ನಕ್ಸಲ್ಸಿಂದ ಒಂದಷ್ಟು ಹಣ ಖರ್ಚು ಮಾಡಬೇಕಾಗ್ತಿತ್ತು. ಅವರು ಸುಮಾರಾಗಿ ರೇಷನ್ ಅದು ತಂದ್ಕೊಡಿ ಇದು ತಂದ್ಕೊಡಿ ಅಂತ. ಹೌದೌದು, ಕಾಡಲ್ಲಿದ್ದವ್ರೆ. ನಮಗೆ ಸುಮಾರಾಗಿ ಒಂದು ಪ್ರತಿ 15 ದಿವಸಕ್ಕೊಂದ್ಸರಿ ಬಂದಾಗ ಅಲ್ಲ, ಈ ಪ್ರತಿ ಸರಿ ಅಂದರೆ ಅವರು ಕೆಲವು ಟೈಮು ಅವ್ರ ಹತ್ರ ಹಣ ಇರ್ತಾ ಇತ್ತು ಅಂತ ಹೇಳಿದ್ರೆ ಏನಾಗಿತ್ತು, ಇಲ್ಲಿ ಈ ನ್ಯಾಷನಲ್ ಪಾರ್ಕು ಈಗ ಬಾರ್ಡ್ರಲ್ಲಿ ಏನು ಬರ್ತಾರೆ ಶ್ರೀಮಂತರು, ಒತ್ತುವರಿ ಎಲ್ಲ ಜಾಸ್ತಿ ಮಾಡಿ ಇದಾದವರು, ಅವ್ರದ್ದೆಲ್ಲ ಒಂದು ಇಯರ್ಲಿ ಇದು ಫಿಕ್ಸ್ ಮಾಡ್ಕೊಂಡಿದ್ರು ಆಗ್ತಾ ಇದ್ದಾಗೆ. ನನಗೆ ಹೇಗೆ ಗೊತ್ತು ಅಂತ ಹೇಳಿದ್ರೆ ಏನು ಮಾಡ್ತಿದ್ರ ಅಂತ ಹೇಳಿದ್ರೆ ನನಗೆ ಬೇಸರ ಆಗೋದು. ಅವರು ಈ ಮಳೆಗಾಲದಲ್ಲಿ ಅವ್ರದ್ದು ಅಲ್ಲಿ ಜೀವನ ಇದನ್ನು ಅವರು ಇದ್ದ ಟೈಮಲ್ಲಿ ಯಾವತ್ತೂ ಇವ್ರು ಬರೋದಿಲ್ಲ, ಪೊಲೀಸರು. ಅವ್ರು ಬಂದು ಹೋದ್ಮೇಲೆ ಇವರು ಬರೋದು. ನಮಗೆ ಯಾಕೆ ಇನ್ಫಾರ್ಮೇಷನ್ ಕೊಡಲಿಲ್ಲ? ಎಷ್ಟು ವರ್ಷ ಆಗಿದೆ ಮನೆ ಎಷ್ಟು? ಅದಕ್ಕೆ ಸುಮಾರು 400 ವರ್ಷ. ಈಗ ಅಲ್ಲಿ ತುಂಬ ತಾಳೆಗರಿ ಎಲ್ಲ ಇತ್ತು. ತಂದೆ ಮದುವೆ ಆದ ಟೈಮಲ್ಲೂ ನಮ್ಮ ತಾಯಿ ಹೇಳ್ತಾ ಇದ್ರು, ಈಗ ಅವರು ಆ ಮನೆಗೆ ಸೊಸೆಯಾಗಿ ಬಂದ ಟೈಮಲ್ಲಿ ಅಷ್ಟು ಜನ ಇದ್ರು. ಅದಕ್ಕಿಂತ ಹಿಂದೆ ಅವರು ಭರಮಣ್ಣ ಹೆಗಡೆ ಅವ್ರ ಕಾಲದಲ್ಲಿ ಇನ್ನೂ ಜಾಸ್ತಿ. ಮಾತು ಮುಗಿಯಿತು. ಮನೆಯೊಳಗೆ ಮುಂದುವರಿದ ಪ್ರಯಾಣದ ಬಗ್ಗೆ ಹೇಳುವುದಾದರೆ, ಅಲ್ಲಿ ಕದಗಳು ಮುಚ್ಚಿದ್ದವು, ಸೂರುಗಳು ಮುರಿದಿದ್ದವು, ಮರಗಳನ್ನ ಗೆದ್ದಲಾವರಿಸಿದ್ದವು, ಮನೆ ಬಳಕೆಯ ವಸ್ತುಗಳು ಬಳಸುವವರಿಲ್ಲದೆ ಮೂಲೆ ಸೇರಿದ್ದವು. ಒಂದು ಕಾಲಕ್ಕೆ 200ಕ್ಕೂ ಹೆಚ್ಚು ಜನರಿಗೆ ಆಶ್ರಯವನ್ನ ನೀಡಿದ್ದ ನಿವಾಸ ಹೀಗೇಕೆ ಖಾಲಿಯಾಗಿ ಪಾಳು ಬಿತ್ತು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ನೀಡುವ ಸಮಯವಿದು. 1770ರಿಂದಲೇ ಕುಟುಂಬಗಳು ಈ ಮನೆಯಿಂದ ಸರಿಯುತ್ತಿದ್ದವು. 1987ರ ಹೊತ್ತಿಗೆ ಈ ಕುದುರೆಮುಖವು ರಾಷ್ಟ್ರೀಯ ಉದ್ಯಾನವನವಾಗಿ ಘೋಷಣೆಯಾಯಿತು. ಆಗ ಊರೂರುಗಳೇ ಒಕ್ಕಲೇಳುವ ಪರಿಸ್ಥಿತಿಗಳು ಬಂದವು. ನಕ್ಸಲರ ಹಾವಳಿಯೂ ಹೆಚ್ಚಾಯಿತು. ಕಾಡು ಪ್ರಾಣಿಗಳಿಂದ ಬೆಳೆ ಉಳಿಸಿಕೊಳ್ಳುವುದು ಕಷ್ಟವಾಯಿತು. ಕಾಡಂಚಿನ ಈ ಊರಿಗೆ ರಸ್ತೆ, ವಿದ್ಯುತ್ ಸಮಸ್ಯೆಗಳು ಕಾಡಿರಬಹುದು. ಇದೆಲ್ಲದರಿಂದ ಉಳಿದ ನಿವಾಸಿಗಳು 2013ರಲ್ಲಿ ಈ ಮನೆಯನ್ನ ಸಂಪೂರ್ಣವಾಗಿ ತೊರೆದರು. ಆಗಲೇ ಈ ಮನೆ ಬರಿದಾಗಿ ಹೋಗಿತ್ತು.
ಅಪ್ಪಿತಪ್ಪಿ ಅದು ಈ ಹವಾಮಾನದ ದಾಳಿಗಿದಾಗೇನೋ ಅಪ್ಪಿತಪ್ಪಿ ಬಿದ್ದು ಹೋದ್ರೆ ಇದ್ರದ್ದೊಂದು ನೆನಪಿರಲಿ, ಅಥವಾ ಇನ್ನೊಂದು 10 ವರ್ಷ ಬಿಟ್ಟಾದ್ಮೇಲಾದ್ರೂ ಆ ಕುಟುಂಬದವರಿಗಾದ್ರೂ ಅಥವಾ ಬೇರೆ ಜನಗಳಿಗಾದ್ರೂ ಈ ಥರೊಂದು ಅದ್ಭುತವಾಗಿರೋ ಮನೆ ಕುದುರೆಮುಖದ ಕಾಡಿನಲ್ಲಿ ಇತ್ತು ಅಂತ ಒಂದು ನೆನಪಿರಲಿ ಅಂತ ಕಾರಣಕ್ಕೆ ಈ ಡಾಕ್ಯುಮೆಂಟರಿನ ಚಿತ್ರೀಕರಣ ಮಾಡ್ತಿರೋದು. ವಾತಾವರಣಕ್ಕೆ ಸೋತು ಅಥವಾ ವಾತಾವರಣ ಜೊತೆಗೆ ಬೆರೆತು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಿದೆ. ಮತ್ತೊಂದು ಅದ್ಭುತ ಮನೆ ಅಂದರೆ ಇನ್ನೊಂದಷ್ಟು ವರ್ಷಗಳು ಹೋದರೆ ಈ ಮನೆಯ ನೆನಪು ಕೂಡ ಇರಲ್ಲ. ಇದೇ ರೀತಿ ಒಂದಷ್ಟು ಐತಿಹಾಸಿಕ ಮನೆಗಳು ಅಥವಾ ಒಂದಷ್ಟು ಪುರಾತನ ಮನೆಗಳ ಕಥೆನೇ ಇದು. ಕಾರಣಾಂತರಗಳಿಂದ, ಅದಕ್ಕಿಂತದೇ ಕಾರಣ ಅಂತ ಹೇಳೋಕ್ಕಾಗಲ್ಲ, ಬೇರೆ ಬೇರೆ ಕಾರಣಗಳಿಂದ ಒಂದಲ್ಲ ಒಂದು ದಿವಸ ನಿಧಾನಕ್ಕೆ ನಾಶ ಆಗ್ತದೆ. ಆದರೆ ಬರೀ ಆ ಮನೆ ನಾಶವಾಗಿ ಹೋಯ್ತು ಅನ್ನೋದಕ್ಕಿಂತ ಅದೊಂದು ಸಂಸ್ಕೃತಿ, ಅದೊಂದು ಜೀವನ ಶೈಲಿ ಅಥವಾ ಅದೊಂದು ಆ ರಚನೆ ಅವೆಲ್ಲವೂ ನಾಶವಾಗಿ ಹೋಗುತ್ತೆ. ಆ ನೆನಪುಗಳು, ಆ ಕಥೆಗಳು, ಆ ಇತಿಹಾಸ ಎಲ್ಲವೂ ಮರಮಶ ಹೋಗುತ್ತಲ್ಲ ಅನ್ನೋದು ಬೇಜಾರ. ಒಂದು ಅದ್ಭುತ ಅನುಭವ, ಒಂದು ಅದ್ಭುತವಾದ ಮನೆ. ಬೇಸರ ಅಂದರೆ ಅದು ಆ ಮನೆಯೂ ಹಾಳಾಗಿ ಹೋಗಿದೆಯಲ್ಲ ಅಥವಾ ಈ ಥರ ಆಗಿದೆಯಾ ಅನ್ನೋದು ಬೇಜಾರು. ಗೊತ್ತಿಲ್ಲ, ಅದರ ಶಕ್ತಿ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ಈ ಮನೆಯನ್ನು ನೋಡಬಹುದು. ಅದಾದಮೇಲೆ ಗೊತ್ತಿಲ್ಲ. ಸುತ್ತುವರೆದಿರೋ ಕುದುರೆಮುಖದ ದಟ್ಟವಾದ ಕಾಡಲ್ಲಿ ಮೌನವಾಗಿ ನಿಂತಿದೆ ಮನೆ. ಅಲ್ಲಿಂದ ಈ ನಿಲಯದಲ್ಲಿ ಜನವಾಸವಿಲ್ಲ, ಹೊಗೆಯಾಡಲಿಲ್ಲ. ಇಲ್ಲಿಯ ಭಯಂಕರವಾದ ಮಳೆಗಾಳಿಗಳಿಗೆ ವರ್ಷಗಳ ಕಾಲ ಮೈಯೊಡ್ಡಿ ಹಂತವಾಗಿ ಕುಸಿಯದೆ ಈ ಮನೆಗೆ ಬೇರೆ ದಾರಿ ಉಳಿಯಲಿಲ್ಲ. ಕೊನೆಯದಾಗಿ ಈ ಮನೆಗೆ ವಿದಾಯವನ್ನ ಹೇಳಿ ಮರಳುವಾಗ ಅನ್ನಿಸಿದ್ದು, ಮುಗಿದಿದ್ದು ಕೇವಲ ಒಂದು ಮನೆಯ ಅಧ್ಯಾಯವಲ್ಲ, ಒಂದು ಬದುಕಿನ ಶೈಲಿ, ಸಂಸ್ಕೃತಿ, ಸಂಪ್ರದಾಯ, ಬಾಂಧವ್ಯದ ಜೊತೆಗೆ ಒಟ್ಟಾರೆ ಒಂದು ಪ್ರಾಚೀನ ಪರಂಪರೆಯೇ ಎಂದೆನಿಸಿತ್ತು. ಬೇಸರವೂ ಆಗಿತ್ತು. ಅರಿವಾಗಿದ್ದಿಷ್ಟೇ, ಎಲ್ಲದಕ್ಕೂ ಅಂತ್ಯವೆಂಬುದಿದೆ, ಸರಿದಂತೆ ಕಾಲ.